ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕ ನಿಮ್ಮೆಲ್ಲರಿಗೂ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ದೇವರು ಕೊಟ್ಟಿರುವಂಥ ಸಮಯವನ್ನು, ದೇವರು ಕೊಟ್ಟಿರುವಂಥ ಕಾಲವನ್ನು ನಾವೆಲ್ಲರೂ ದೇವ್ರಿಗೋಸ್ಕರ ಸಮರ್ಪಿಸೋಣ. ಎಲ್ಲರೂ ಕೂಡ ಗಮನಿಸಬೇಕು. ಹೇಳುವಂಥ ಒಂದು ಪ್ರಾಮುಖ್ಯವಾದಂಥ ಒಂದು ಅಂಶ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ. ಈ ಮಾನವ ಸಮಾಜದಲ್ಲಿ, ಈ ಭೂಲೋಕದಲ್ಲಿ ಪ್ರತಿ ದೇಶದವರು ತಮ್ಮ ದೇಶದಲ್ಲಿರುವಂಥ ಪ್ರಜೆಗಳನ್ನು, ತಮ್ಮ ದೇಶದಲ್ಲಿರುವಂಥ ಆಸ್ತಿಯನ್ನು, ಅಂತಸ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರತಿ ದೇಶದಲ್ಲಿ 3 ವ್ಯವಸ್ಥೆ ಇರುತ್ತೆ ಪ್ರಿಯರೇ. ಒಂದು ಆರ್ಮಿ ಇರುತ್ತೆ, 2ನೇದು ನ್ಯಾವಿ, 3ನೇದು ಏರ್ಫೋರ್ಸ್. ಆರ್ಮಿರವರು ಮಾಡುವಂಥ ಕೆಲಸ ಏನಂತಂದರೆ, ಬೇರೆ ದೇಶದವರು ನಮ್ಮ ದೇಶದಲ್ಲಿ ಯಾರಾದರೂ ಬೇರೆ ದೇಶದಿಂದ ನಮ್ಮ ದೇಶವನ್ನು ಹಾಳು ಮಾಡೋದಕ್ಕೆ ಅಥವಾ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ಆ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಹೋರಾಟ ಮಾಡೋದಕ್ಕೆ ಕೆಲವು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಏನಂತಂದರೆ ಆರ್ಮಿ, ನಾವಿಯವರು, ಇವರೆಲ್ಲರೂ ಕೂಡ ಪ್ರಿಯರೇ ಹೋರಾಟ ಮಾಡ್ತಾರೆ. ಯಾರಿಗೋಸ್ಕರ ಹೋರಾಟ, ಯಾಕೆ ಹೋರಾಟ ಅಂತ ಒಂದು ಸಲ ಆಲೋಚನೆ ಮಾಡುವಾಗ, ಯಾರಿಗೋಸ್ಕರ ಹೋರಾಟ ಮಾಡ್ತಾರೆ, ಯಾಕೆ ಅವರು ಹೋರಾಟ ಅಂತ ಒಂದು ಸಾರಿ ಆಲೋಚನೆ ಮಾಡುವಾಗ, ದೇಶವನ್ನು ಕಾಪಾಡೋದಕ್ಕೆ, ದೇಶದಲ್ಲಿರುವಂಥ ಪ್ರಜೆಗಳನ್ನು ಕಾಪಾಡೋದಕ್ಕೆ, ದೇಶದಲ್ಲಿರುವಂಥ ಅನೇಕರನ್ನು ಕಾಪಾಡಿ ಅದೇ ರೀತಿಯಲ್ಲಿ ಭೂಭಾಗವನ್ನು ಕಾಪಾಡೋದಕ್ಕೆ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಅದಕ್ಕೆ ಭದ್ರತೆ ವ್ಯವಸ್ಥೆ ಅಂತ ಹೇಳ್ಬೋದು. ಭದ್ರತೆ ವ್ಯವಸ್ಥೆ, ಭೂಭಾಗದ ಭದ್ರತೆ ವ್ಯವಸ್ಥೆ. ನ್ಯಾವಿ ಅಂದರೆ ಪ್ರಿಯರೇ, ಸಮುದ್ರದ ಮಾರ್ಗದಲ್ಲಿ ಯಾರಾದರೂ ವಿರೋಧಿಗಳು ದೇಶವನ್ನು ಹಾಳು ಮಾಡೋದಕ್ಕೆ ಸಮುದ್ರ ಮಾರ್ಗದಲ್ಲಿ ಬಂದಾಗ ಅಂಥವರನ್ನು ಎದುರಿಸಿ, ಅಂಥವರನ್ನ ಸೋಲಿಸಿ ನಮ್ಮ ದೇಶವನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಹೋರಾಡ್ತಾರೆ. ಅದಕ್ಕೆ ದೇಶವನ್ನು ಕಾಪಾಡೋದಕ್ಕೆ ಭದ್ರತೆ ವ್ಯವಸ್ಥೆ ಅಂತ ಅವ್ರಿಗೆ ಹೇಳ್ಬೋದು. ದೇಶವನ್ನು ಕಾಪಾಡುವಂಥ ಭದ್ರತೆ ವ್ಯವಸ್ಥೆ. ಪ್ರತಿ ದೇಶದವರಲ್ಲಿ ಕೂಡ 3 ಭಾಗ ದೇಶವನ್ನು ಕಾಪಾಡೋದಕ್ಕೆ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಹೋರಾಟ, ನಮ್ಮ ದೇಶದಲ್ಲಿರುವಂಥ ಪ್ರಜೆಗಳು ಚೆನ್ನಾಗಿರಬೇಕು, ಆನಂದವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಹೋರಾಟ ಮಾಡ್ತಾ ಇರ್ತಾರೆ ಭದ್ರತೆ ವ್ಯವಸ್ಥೆಯವರು. ಆದರೆ ನಾನು ಹೇಳೋದು ಪಾಠ ಏನಂತಂದರೆ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಏನ್ರಿ? ದೇವದೂತರು ಅಂದರೆ ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ. ನೋಡಿ ಪ್ರಿಯರೇ, ಪ್ರಪಂಚ ದೇಶದಲ್ಲಿ ಎಷ್ಟು ಭದ್ರತೆ ವ್ಯವಸ್ಥೆ ಇದ್ರೂ ಏನಾಗ್ತಾ ಇದೆ ಅಂತಂದರೆ, ಒಂದು ವೇಳೆ ವಿರೋಧಿಗಳು, ಉಗ್ರವಾದಿಗಳು ನಾಶನ ಮಾಡೋದಕ್ಕೆ ಅನೇಕರು ಪ್ರಯತ್ನ ಮಾಡಿದಾಗ ಎಷ್ಟೋ ಮಂದಿ ಇದ್ದರೂ, ಅಂದರೆ ಭದ್ರತೆ ವ್ಯವಸ್ಥೆಯವರು ಇದ್ರೂ ಕಾಪಾಡದೆ ಹೋಗುವಂಥ ಸ್ಥಿತಿಯಲ್ಲಿ ನೋಡ್ತಾ ಇರ್ತೀವಿ. ಅಮೇರಿಕ ದೇಶದಲ್ಲಿ ಅಮೇರಿಕ ದೇಶದಲ್ಲಿ ದೊಡ್ಡದೊಂದು WT ಟವರ್ಸ್ ಅಂತ ಇದೆ ಪ್ರಿಯರೇ. ಅಮೇರಿಕ ದೇಶದವರು ದೊಡ್ಡದೊಂದು WT ಟವರ್ಸ್ ಅಂತ ಕಟ್ಕೊಂಡಿದ್ದಾರೆ. ಅದರಲ್ಲಿ ದೊಡ್ಡ ಬಿಸ್ನೆಸ್ ಇರುತ್ತೆ, ನಡೀತಿರುತ್ತೆ. ಅಮೇರಿಕದವರು ಏನಂತಂದರೆ, ಶತ್ರು ಸೈನ್ಯವು ಯಾರು ಕೂಡ ಬಾರದಂತೆ ಎಲ್ಲ ರೀತಿಯಲ್ಲಿ ಅವರಿಗೆ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಂತರಿಕ್ಷದಿಂದ ಯಾರಾದರೂ ವಿರೋಧಿಗಳು ಬರ್ತಾರಾ, ಅಥವಾ ಏನಾದರೂ ಅಂತರಿಕ್ಷ ಕ್ಷಿಪಣಿ ಬಾಂಬುಗಳನ್ನಿಟ್ಟು ನಮ್ಮ ದೇಶವನ್ನು ಉಡಾಯಿಸೋದಕ್ಕೆ ಯಾರಾದರೂ ವಿರೋಧಿಗಳ ಪ್ರಯತ್ನ ಮಾಡ್ತಾರಾ? ಅಂತರಿಕ್ಷದಲ್ಲಿ ಪ್ರಯತ್ನ ಮಾಡಿದರೆ ಅಂತರಿಕ್ಷದಲ್ಲೇ ಗುರಿ ಇಟ್ಟು, ಅಂದರೆ ಯಾರಾದರೂ ವಿರೋಧಿಗಳು ಒಂದು ವೇಳೆ ಆ ದೇಶದ ಮೇಲೆ ಬಾಂಬುಗಳನ್ನು ಹಾಕಬೇಕು ಎನ್ನುವಂಥ ಗುರಿ ಇಟ್ಟು ಪ್ರಯತ್ನ ಮಾಡಿದ್ರೆ, ಆ ಬಾಂಬುಗಳನ್ನು ಅಂತರಿಕ್ಷದಲ್ಲೇ ಉಡಾಯಿಸುವಂಥ ಒಂದು ಟೆಕ್ನಾಲಜಿ ಅಮೇರಿಕ ದೇಶದವರಿಗಿದೆ. ಒಂದು ವೇಳೆ ಸಮುದ್ರ ಮಾರ್ಗದಲ್ಲಿ, ಸಮುದ್ರದ ಜಲಮಾರ್ಗದಲ್ಲಿ ಏನಾದರೂ ವಿರೋಧಿಗಳು ಬಂದರೆ ಅದರಲ್ಲಿ ಕೂಡ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾಶ ಮಾಡ್ತಾರೆ. ಆದರೆ ಅಷ್ಟು ಭದ್ರತೆ ವ್ಯವಸ್ಥೆ ಇರುವಂಥ ಆ ದೇಶದವರನ್ನು, ಆ ದೇಶದಲ್ಲಿರುವಂಥ ಒಂದು WT ಟವರ್ಸನ್ನು ಯಾರು ಉಡಾಯಿಸಿದಾರಂತ ನೋಡುವಾಗ
ಬಿನ್ ಲ್ಯಾಡನ್ ಎನ್ನುವಂಥ ಒಬ್ಬ ಉಗ್ರವಾದಿ ಏನು ಮಾಡಿದ್ದಾನೆಂದರೆ ಪ್ರಿಯರೇ, WT ಟವರ್ಸನ್ನು ಏನ್ರಿ ಉಡಾಯಿಸಿದ್ದಾನೆ. ಯಾವ ರೀತಿ ಗೊತ್ತಾ? ಒಬ್ಬ ಮನುಷ್ಯನ ಮೂಲಕ, ಏನ್ರಿ ಪೈಲಟ್ ಮೂಲಕ, ಅಂದರೆ ವಿಮಾನವನ್ನು ನಡೆಸುವಂಥ ಒಬ್ಬ ವಿಮಾನದ ಡ್ರೈವರ್ ಮೂಲಕ ಏನು ಮಾಡಿದ್ದಾನಂತ ನೋಡುವಾಗ WT ಟವರ್ಸನ್ನು ಉಡಾಯಿಸಿದ್ದಾನೆ, ನಾಶ ಮಾಡಿದ್ದಾನೆ. ಆ ದೇಶದಲ್ಲಿ ಅಷ್ಟು ಬಂದೋಬಸ್ತ್ ಇದ್ರೂ ನಾಶವಾಗಿದೆ, ನಾಶ ಮಾಡಿದ್ದಾರೆ ಅಂದರೆ ಪ್ರಿಯರು ಒಂದು ಸಾರಿ ಆಲೋಚನೆ ಮಾಡಿ. ಮನುಷ್ಯರು ಮಾಡುವಂಥ ಭದ್ರತೆ ವ್ಯವಸ್ಥೆಯಲ್ಲಿ ಲೋಪಗಳಿದೆ. ಮನುಷ್ಯರು ಪ್ರಯತ್ನ ಮಾಡುವಂಥ ಭದ್ರತೆ ವ್ಯವಸ್ಥೆಯಲ್ಲಿ ಲೋಪಗಳು ಇದೆ ಪ್ರಿಯರೇ. ಆದರೆ ದೇವರು ತನ್ನ ಭಕ್ತರ ಮೇಲೆ, ದೇವರು ತನ್ನ ಮಕ್ಕಳ ಮೇಲೆ ಯಾವ ರೀತಿ ಭದ್ರತೆ ವ್ಯವಸ್ಥೆ ಇದೆಯೋ ನಾವು ತಿಳ್ಕೋಬೇಕು. ಇವತ್ತು ದೇವರ ಮಕ್ಕಳು, ನಾವೆಲ್ಲರೂ ದೇವರ ಮಕ್ಕಳು ತಾನೆ. ದೇವರ ಮಕ್ಕಳಾಗಿರುವಂಥ ನಮ್ಮ ಮೇಲೆ ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ನಮ್ಮ ಮೇಲೆ ಭದ್ರತೆ ವ್ಯವಸ್ಥೆ ಇದೆ, ಯಾವ ರೀತಿ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಯಾವ ರೀತಿ ನಮ್ಮನ್ನು ದೇವರು ರಕ್ಷಿಸ್ತಾ ಇದ್ದಾನೆ ಎನ್ನುವಂಥದ್ದು ಒಂದು ಸಾರಿ ಆಲೋಚನೆ ಮಾಡೋಣ ಪ್ರಿಯರಾದ ದೇವರ ಮಕ್ಕಳಿರ. ಯಾಕೆಂದರೆ ಮನುಷ್ಯರು ಒಂದು ವೇಳೆ ತಮ್ಮ ಮನೆಯಲ್ಲಿರುವಂಥವ್ರನ್ನ, ಹಿರಿಯರನ್ನು, ನಾಯಕರನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಆಲೋಚನೆಯಿಂದ ಕಾವಲುದಾರರನ್ನು ಏರ್ಪಾಟ್ ಮಾಡ್ಕೊಂಡಿರ್ತಾರೆ, ವಾಚ್ಮ್ಯಾನ್ಗಳನ್ನು ಏರ್ಪಾಟ್ ಮಾಡಿಕೊಂಡು ಅವ್ರಿಗೋಸ್ಕರ ಬಂದೋಬಸ್ತ್ ಮಾಡ್ಕೊಂಡಿರ್ತಾರೆ ಪ್ರಿಯರೇ. ಎಷ್ಟು ಬಂದೋಬಸ್ತ್ ಇದ್ರೂ ಕೆಲವರನ್ನ ಸಾಯಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯನ್ನು ಸಾಯಿಸಿದವರು ಯಾರು ಹೇಳಿ? ನಮ್ಮ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಸಾಯಿಸಿದವರು ಯಾರು ಅಂತ ನೋಡುವಾಗ ಏನ್ರಿ ಗನ್ಮೆನ್ ಇರ್ತಾರೆ ಪ್ರೇಯರು. ಇವ್ರಿಗೆ ಯಾರು ಸೆಕ್ಯೂರಿಟಿ ಯಾರು ಇರ್ತಾರೋ ಅವ್ರ ಮೂಲಕನೇ ಇಂದಿರಾ ಗಾಂಧಿ ಕೊಲ್ಲಲ್ಪಡ್ತಾಳೆ ಪ್ರಿಯರೇ. ನಮ್ಮ ದೇಶದ ಮಾಜಿ ಪ್ರಧಾನಿ, ಬೇರೆ ಯಾರು ಸಾಯಿಸಿಲ್ಲ ಆಕೆನನ್ನು, ಗನ್ಮ್ಯಾನ್ಗಳು. ಆಕೆಗೋಸ್ಕರ ಭದ್ರತೆ ವ್ಯವಸ್ಥೆಯಲ್ಲಿ ಇರುವಂಥ, ಆಕೆಗೋಸ್ಕರ ಕಾಪಾಡೋದಕ್ಕೆ ಗನ್ಮ್ಯಾನ್ಗಳಾಗಿ ಇರುವಂಥ ಅವ್ರ ಮೂಲಕನೇ ಆಕೆ ಕೊಲ್ಲಲ್ಪಡ್ತಾಳೆ. ಅದೇ ಪ್ರಕಾರ ರಾಜೀವ್ ಗಾಂಧಿ ಯಾವ ರೀತಿ ಕೊಲ್ಲಲ್ಪಡ್ತಾನೆ? ಚಿಕ್ಕ ಹುಡುಗಿ, 16 ವರ್ಷದ ಒಂದು ಹುಡುಗಿ, ಚಿಕ್ಕ ವಯಸ್ಸು ಹುಡುಗಿ, 16 ವರ್ಷದ ಹೆಣ್ಣುಡುಗಿ ಮೂಲಕ ರಾಜೀವ್ ಗಾಂಧಿ ಕೊಲ್ಲಲ್ಪಡ್ತಾನೆ ಪ್ರಿಯರೇ. ಯಾವ ರೀತಿ ಗೊತ್ತಾ? ರಾಜೀವ್ ಗಾಂಧಿಗೆ ಸನ್ಮಾನ ಮಾಡ್ತೀವಿ, ರಾಜೀವ್ ಗಾಂಧಿಗೆ ನಾವು ಘನವನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಹೂಮಾಲೆಯನ್ನು ತೊಗೊಂಡು ಬಂದು ಸೊಂಟಕ್ಕೆ ಬಾಂಬನ್ನು ಕಟ್ಟಿಕೊಂಡು ಹೂಮಾಲೆಯನ್ನು ಸಮರ್ಪಣೆ ಮಾಡ್ತೀನಂತ, ಸನ್ಮಾನ ಮಾಡ್ತೀನಂತ ಹೇಳಿ ಹೂಮಾಲೆ ಸಮರ್ಪಣೆ ಮಾಡಿ ಬೊಗ್ಗಿ ನಮಸ್ಕಾರ ಮಾಡುವಾಗ ಸೊಂಟಕ್ಕೆ ಬಾಂಬು ಕಟ್ಟಿಕೊಂಡು ಆ ಬಾಂಬುನ ಬಟನ್ ಒತ್ತಿದ ನಂತರ ತಕ್ಷಣ ಆಕೆ ಸತ್ತೋಗ್ತಾಳೆ. ಅದೇ ಪ್ರಕಾರ ರಾಜೀವ್ ಗಾಂಧಿ ಕೂಡ ಸತ್ತೋಗ್ತಾನೆ. ಅದು ನಡೆದಿರುವಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತು. ಅಂದರೆ ಇವ್ರ ಜೊತೆಯಲ್ಲಿ ಭದ್ರತೆ ವ್ಯವಸ್ಥೆ ಇದ್ರೂ ಏನ್ರಿ, ಗನ್ಮ್ಯಾನ್ಗಳು ಇದ್ರೂ, ಎಷ್ಟು ಮಂದಿ ಅವರನ್ನು ಕಾಪಾಡುವಂಥ ವ್ಯವಸ್ಥೆ ಇದ್ರೂ ಅವರನ್ನು ಕಾಪಾಡುವಂಥ ವ್ಯವಸ್ಥೆ ಪ್ರಪಂಚ ದೇಶದಲ್ಲಿ ಇಲ್ಲ ರೀ. ಎಷ್ಟೋ ಮಂದಿ ಅಧಿಕಾರಿಗಳು, ಎಷ್ಟೋ ಮಂದಿ ಈ ಪ್ರಪಂಚ ದೇಶದಲ್ಲಿ ಸತ್ತೋಗ್ತಾ ಇದ್ದಾರೆ. ಆದರೆ ದೇವರ ಭಕ್ತರು ಯಾರಿದ್ದಾರೆ, ದೇವರ ಮಕ್ಕಳು ಯಾರಿದ್ದಾರೆ, ಅಂಥವರಿಗೆ ದೇವರು ಯಾವ ರೀತಿ ಕಾಪಾಡ್ತಾನೆ ಎನ್ನುವಂಥದ್ದನ್ನು ಇವತ್ತು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಭಕ್ತರ ದೇವರ ಭಕ್ತರಾಗಿದ್ದೀವ? ದೇವರ ಭಕ್ತರ ಮೇಲೆ ದೇವದೂತರನ್ನಿಟ್ಟು ಯಾವ ರೀತಿ ಅವರನ್ನು ಕಾಪಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಒಂದು ಸಾರಿ ಬೈಬಲ್ ಮೂಲಕ, ದೇವರ ವಾಕ್ಯದ ಮೂಲಕ ನಾವೆಲ್ಲರೂ ತಿಳ್ಕೊಳ್ಳೋಣ ಪ್ರಿಯರೇ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ಒಂದು ಸಾರಿ ಯಾರಾದರೂ ಕನ್ನಡದಲ್ಲಿ ಓದಿ ಪ್ರಿಯರೇ. ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತನು ದಂಡಿಳಿಸಿ ಕಾವಲಿಗಿದ್ದು ಕಾಪಾಡುತ್ತಾನೆ. ಯಾರನ್ನು ದಂಡಿಳಿಸಿ ಕಾವಲಿಗೆ ಇಟ್ಟು ಕಾಪಾಡ್ತಾನಂತೆ? ಯಾರನ್ನು ಕಾಪಾಡ್ತಾನಂತೆ ಪ್ರಿಯರೇ? ಭೂಮಿಯ ಮೇಲೆ ಹುಟ್ಟಿರುವಂಥ ಮಾನವರಲ್ಲಿ, ಆ ಮಾನವರಲ್ಲಿ ಭಕ್ತರನ್ನು ಎಷ್ಟು 750 ಕೋಟಿ ಮನುಷ್ಯರಲ್ಲಿದ್ದಾರೆ ಪ್ರಿಯರೇ. 750 ಕೋಟಿ ಮನುಷ್ಯರಲ್ಲಿ ಕೆಲವು ಮಂದಿ ಮಾತ್ರ ಭಕ್ತಾದಿಗಳಿದ್ದಾರೆ. ಈ ಕೆಲವು ಮಂದಿ ಭಕ್ತಾದಿಗಳನ್ನು, ದೇವರನ್ನು ನಂಬಿದವರನ್ನು, ದೇವರನ್ನು ನಂಬುವವರನ್ನು, ದೇವ್ರಿಗೋಸ್ಕರ ಆರಾಧಿಸುವವರನ್ನು, ಸ್ತುತಿ ಮಾಡುವವರನ್ನು ದೇವರು ಯಾವ ರೀತಿ ಕಾಪಾಡ್ತಾ ಇದ್ದಾನೆ, ದೇವರು, ತಂದೆಯಾದ ದೇವರು ಯಾವ ರೀತಿ ಕಾಪಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಿ. ಅದನ್ನು ಹೇಳ್ತಾ ಇದ್ದಾನೆ. ಏನು ಗೊತ್ತಾ?
ಏನು ಆ ಮಾತು ಅಂತ ನೋಡುವಾಗ ಏನ್ರಿ, ಯೆಹೋವನಂದರೆ ಸರ್ವೇಶ್ವರನು, ಇದ್ದಾತನು, ಪರಮಾತ್ಮನು, ದೇವಾದಿದೇವನು ಎನ್ನುವಂಥ ಅರ್ಥ ಪ್ರೇರೆ. ಆ ತಂದೆಯಾದ ದೇವರು ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಏನ್ರಿ ಕಾವಲಿಗಿದ್ದು ಕಾಪಾಡುವನು. ದಂಡಿಳಿಸಿ ಕಾಪಾಡ್ತಾನಂತೆ ಪ್ರಿಯರೇ. ಯಾರನ್ನು ಕಾಪಾಡ್ತಾನೆ? ಯಾರನ್ನಂತೂ ನೋಡುವಾಗ ಭಕ್ತರನ್ನು ಏನ್ರಿ. ಯಾರು ಕಾಪಾಡ್ತಾರೆ ಗೊತ್ತಾ? ಯಾರ ಮೂಲಕ ಅಂದರೆ ದೇವದೂತರ ಮೂಲಕ. ದೇವದೂತರು. ಈ ದೇವದೂತರು ಯಾರಂತ ನೋಡುವಾಗ ಪರಲೋಕದಲ್ಲಿ ಕೋಟಿ ದೇವದೂತರು ಇದ್ದಾರೆ ಪ್ರಿಯರೇ. ಈ ಪರಲೋಕದಲ್ಲಿ ಕೋಟಿ ದೇವದೂತರು ಇದ್ದಾರೆ. ಆ ಕೋಟಿ ದೇವದೂತರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ತನ್ನ ಭಕ್ತಾದಿಗಳನ್ನು ಕಾಪಾಡ್ತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನ ಒಂದು ಸರಿ ನೋಡಿ. ಪ್ರಕಟಣೆ ಗ್ರಂಥ 5:11. ಏನ್ರಿ, ಸಮಯ ಕೂಡ ಜಾಸ್ತಿ ತೊಗೊಳ್ಳಲ್ಲ ಪ್ರೇರೆ. ಕೇವಲ ನನಗೆ ಎಷ್ಟು ಸಮಯ ಕೊಡಲ್ಪಟ್ಟಿದೆ ಅಷ್ಟು ಸಮಯದಲ್ಲಿ ನಾನು ವಾಕ್ಯವನ್ನು ಹೇಳಿ ಮುಗಿಸ್ತೀನಿ. ಆದ್ದರಿಂದ ಪ್ರತಿಯೊಬ್ಬರೂ ಆಲೋಚನೆ ಮಾಡಿ. 5:11ನೇ ವಚನ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಏನ್ರಿ, ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಯಾರ ಸಂಖ್ಯೆ? ದೇವದೂತರ ಸಂಖ್ಯೆ. ಏನಮ್ಮ ಅರ್ಥ ಆಗುತ್ತಾ? ದೇವದೂತರ ಸಂಖ್ಯೆ. ದೇವದೂತರಂದರೆ ಕಣ್ಣಿಗೆ ಕಾಣೋದಿಲ್ಲ ರೀ, ಅವರು ಆತ್ಮಗಳು. ದೇವದೂತರು ಆತ್ಮಗಳು. ಈ ಕೋಟ್ಯಾನುಕೋಟಿ ದೇವದೂತರು ಯಾರ ಸೇವೆ ನಿಮಿತ್ತವಾಗಿದ್ದಾರಂತ ನೋಡುವಾಗ ಮಾನವರ ಸೇವೆ ನಿಮಿತ್ತವಾಗಿ. ಮಾನವ ಯಾರು? ದೇವರ ಮಕ್ಕಳು, ದೇವರ ಪುತ್ರರು, ದೇವರ ಪುತ್ರಿಯರು. ದೇವರ ಪುತ್ರರು, ದೇವರ ಪುತ್ರಿಯರು ಆಗಿರುವಂಥ ಮಾನವರನ್ನು ಕಾಪಾಡೋದಕ್ಕೆ ಯಾರಿದ್ದಾರಂತೆ? ಕೋಟ್ಯಾನುಕೋಟಿ ದೇವದೂತರು ಇದ್ದಾರಂತೆ ಪ್ರಿಯರೇ. ಈ ಕೋಟ್ಯಾನುಕೋಟಿ ದೇವದೂತರು ಏನೇನು ಕೆಲಸ ಮಾಡ್ತಾ ಇದ್ದಾರಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ದೂತರ ವಿಷಯದಲ್ಲಿ ಹೇಳುವಂಥ ಮಾತು. ಯಾರನ್ನಾಗಿ ಮಾಡಿದ್ದಾನಂತೆ? ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡಿದ್ದಾನೆ. ಯಾರನ್ನ? ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಅಂತ. ಅಂದರೆ ಗಾಳಿ ಇದೆ ನೋಡಿ ಪ್ರಿಯರೇ. ನಾವೇನು ಅಂದ್ಕೊಳ್ತೀವಿ ಅಂದರೆ ಗಾಳಿ ದೇವರು ಅಂದ್ಕೊಳ್ತೀವಿ. ಗಾಳಿ ದೇವರು ಅಂದರೆ ಗಾಳಿ ದೇವರಲ್ಲ, ಗಾಳಿ ಒಬ್ಬ ದೇವದೂತ. ಗಾಳಿ ಯಾರು ಪ್ರಿಯರೇ? ಗಾಳಿ ದೇವದೂತನು. ಅದೇ ರೀತಿಯಲ್ಲಿ ಅಗ್ನಿ, ಸೂರ್ಯನು ದೇವರಂತಾರೆ. ಸೂರ್ಯನು ದೇವರಲ್ಲ, ದೇವದೂತ. ಸೂರ್ಯನು ಒಬ್ಬ ದೇವದೂತ, ಚಂದ್ರನು ಒಬ್ಬ ದೇವದೂತ, ಗಾಳಿ ಒಬ್ಬ ದೇವದೂತ. ಅಂದರೆ ದೇವದೂತ ಅಂದರೆ ದೇವರ ಸೇವಕನು. ಗಾಳಿ ಒಬ್ಬ ದೇವರ ಸೇವಕನು. ಏನ್ರಿ, ನೀರು ದೇವರ ಸೇವಕನು. ಅಂತರಿಕ್ಷದಲ್ಲಿ ಸೂರ್ಯನು ದೇವರ ಸೇವಕನು. ಅಂತರಿಕ್ಷದಲ್ಲಿ ಚಂದ್ರನು ದೇವರ ಸೇವಕನು. ಅಂತರಿಕ್ಷದಲ್ಲಿ ನಕ್ಷತ್ರಗಳು ದೇವರ ಸೇವಕರು. ಆ ಭೂಮಿ ದೇವರ ಸೇವಕನು. ಇವೆಲ್ಲ ನೋಡುವಾಗ ಪಂಚಭೂತಗಳು ಅಂದರೆ ದೇವದೂತರ ಆತ್ಮಗಳಿದೆ ನೋಡಿ ಪ್ರಿಯರೇ. ಈ ಪಂಚಭೂತಗಳಲ್ಲಿ ಇದೆ ಪ್ರಿಯರೇ. ಅದೇ ಹೇಳ್ತಾ ಇದ್ದಾನೆ 14ನೇ ವಚನದಲ್ಲಿ. ಏನಂತ ಹೇಳಿದ್ದಾನಂತಂದರೆ, ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ದೇವರ ಮಕ್ಕಳಾಗಿರುವಂಥ ನಮಗೋಸ್ಕರ, ರಕ್ಷಣೆ ಮಾರ್ಗದಲ್ಲಿರುವಂಥ ನಮಗೋಸ್ಕರ, ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಕ್ರೈಸ್ತರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ, ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ತನ್ನ ಸೇವಕರ ಆತ್ಮಗಳನ್ನು ಕಳಿಸ್ಕೊಟ್ಟಿದ್ದಾರಂತೆ. ಆತ್ಮಗಳು ಯಾರು?
ಆತ್ಮಗಳು ಯಾರಂತ ನೋಡುವಾಗ ದೇವದೂತರ ಆತ್ಮಗಳು. ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಗಾಳಿಯನ್ನಾಗಿ ಒಬ್ಬರು ಮಾರ್ಪಟ್ಟಿದ್ದಾರೆ. ಗಾಳಿ 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 ಇಲ್ಲದೆ ಹೋದರೆ ನಾವು ಬದುಕೋದಕ್ಕೆ ಆಗೋದಿಲ್ಲ. ಏನ್ರಿ, ಗಾಳಿ ಇಲ್ಲದೆ ಹೋದ್ರೆ ಬದುಕೋದಕ್ಕಾಗುತ್ತಾ? ನೀರಿಲ್ಲದೆ ಹೋದರೆ ಬದುಕೋದಕ್ಕಾಗತ್ತಾ? ಇಲ್ಲ ರೀ. ನೀರು ಮಳೆ ದೇವರು ಅಂತಾರೆ. ಮಳೆ ದೇವರಲ್ಲ, ಮಳೆ ದೇವದೂತ. ಯಾಕೆಂದರೆ ಅಮಾಯಕರು ತಿಳಿಯದೇ ಇಟ್ಟಿದ್ದಾರೆ ಹೆಸರು. ಮಳೆ ದೇವರು, ಗಾಳಿ ದೇವರು, ಸೂರ್ಯ ದೇವರು ಅಲ್ಲ ರೀ. ದೇವದೂತನು, ದೇವದೂತನು ಅಂತ ಹೇಳ್ಬೋದು. ದೇವದೂತರು. ಆಯ್ತಮ್ಮ, ಅರ್ಥ ಮಾಡ್ಕೊಳ್ಳಿ. ಸೂರ್ಯನು ಒಬ್ಬ ದೇವದೂತನು, ಚಂದ್ರನೂ ಒಬ್ಬ ದೇವದೂತನು, ಗಾಳಿ ಒಬ್ಬ ದೇವದೂತನು, ನೀರು ಒಂದು ದೇವದೂತನು. ಇವೆಲ್ಲರೂ ದೇವದೂತರು. ಪಂಚಭೂತಗಳು ದೇವದೂತರು. ಪಂಚಭೂತಗಳಲ್ಲಿ ಯಾವುದೇ ನೋಡಿ ದೇವದೂತರು. ಯಾಕಿದ್ದಾರೆ ಅವರೆಲ್ಲರೂ ಅಂತಂದರೆ ಮನುಷ್ಯರಿಗೆ ಸೇವೆ ಮಾಡೋದಕ್ಕೆ. ಯಾರಿಗೆ ಸೇವೆ ಮಾಡೋದಕ್ಕೆಮ್ಮ? ಮನುಷ್ಯರಿಗೆ. ಮನುಷ್ಯರಿಗೆ ಸೇವೆ ಮಾಡೋದಕ್ಕೆ ಗಾಳಿ ಇದೆ, ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ, ಭೂಮಿ ಇದೆ, ಪಂಚಭೂತಗಳಿವೆ ಪ್ರಿಯರೇ, ಮನುಷ್ಯರಿಗೆ ಸೇವೆ ಮಾಡೋದಕ್ಕೆ. ಅದು ಯಾರಿಟ್ಟಿದ್ದಾರಂತ ನೋಡುವಾಗ ದೇವರಿಟ್ಟಿದ್ದಾನೆ. ಯಾರು? ತಂದೆಯಾದ ಪರಮಾತ್ಮನು. ಆ ತಂದೆಯಾದ ಪರಮಾತ್ಮನು ಈ ಪ್ರಕೃತಿಗಳನ್ನು, ಈ ಪ್ರಕೃತಿಯಲ್ಲಿ ದೇವದೂತರನ್ನಿಟ್ಟಿದ್ದಗೋಸ್ಕರ ಗಾಳಿ ನಿನಗೆ ಸೇವೆ ಮಾಡ್ತಾ ಇದೆಯಾ? ಏನಮ್ಮ, ಗಾಳಿ ನಿಮಗೆ ಸೇವೆ ಮಾಡ್ತಾ ಇದೆಯಾ? ಮಾಡ್ತಾ ಇಲ್ವ? ತಣ್ಣನ ಗಾಳಿ ಅಂತೀವಿ. ಗಾಳಿಯನ್ನು ದುಡ್ಡು ಕೊಟ್ಟಿದ್ದೀವ? ಯಾವತ್ತಾದರೂ ದುಡ್ಡು ಕೊಟ್ಟಿದ್ದೀವ? ನಿಮ್ಮ ಮನೆಯಲ್ಲಿ ಫ್ಯಾನ್ ಹಾಕ್ಕೊಂಡ್ರೆ ತಿಂಗ್ಳಿಗೊಂದು ಸಾರಿ ಬಿಲ್ ಕಟ್ಟಬೇಕು. ಇಲ್ದೋದ್ರೆ ಬಿಲ್ ಕಟ್ಟಬೇಕಾ ಕಟ್ಟಬಾರ್ದಾ? ಕಟ್ಟದು ಹೋದ್ರೆ ಏನು ಮಾಡ್ತಾರೆ? ಕರೆಂಟ್ ತೆಗೆದಾಕ್ಬಿಡ್ತಾರೆ. ಆ ನಂತರ ಏನು, ಕತ್ತಲಲ್ಲಿ ಇರಬೇಕಾಗತ್ತೆ. ಫ್ಯಾನ್ ಇಲ್ಲ, ಬಿಸಿಲುಗಾಲದಲ್ಲಿ ಫ್ಯಾನ್ ಸಿಗಲ್ಲ. ಎ ಸಿ ಇಲ್ಲ ಅಂತಂದರೆ, ಎ ಸಿ ಇಲ್ಲ ಅಂದ್ರೆ ಒದ್ದಾಡ್ಬೇಕು, ಸಾಯಬೇಕು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಹೌದಂತೀರ ಅಲ್ವಂತೀರ? ಆದರೆ ಮನುಷ್ಯರು ತಯಾರು ಮಾಡಿರುವಂಥ ವಿದ್ಯುತ್ ಶಕ್ತಿಗೆ ನಾವೇನು ಮಾಡ್ತೀವಿ ಅಂತಂದರೆ ತಿಂಗಳ ಅದಕ್ಕೆ ನಾವೇನು ಕಟ್ಟಬೇಕು ಹೇಳಿ? ಖಚಿತವಾಗಿ ಕರೆಂಟ್ ಬಿಲ್ಲನ್ನು ಕಟ್ಟಬೇಕು. ಕಟ್ಟದು ಹೋದ್ರೆ ಏನು ಮಾಡ್ತಾರೆ? ಖಚಿತವಾಗಿ ತೆಗೆದಾಕ್ತಾರೆ ಪ್ರೇರ. ಅದು ಧರ್ಮ ಅವ್ರದ್ದು, ಅದು ಕಾನೂನು ಧರ್ಮ, ಅವ್ರ ಧರ್ಮ. ಅಂದರೆ ನಾವು ಬಳಸುವಂಥ ವಿದ್ಯುತ್ ಶಕ್ತಿಗೆ ತಿಂಗಳ 500 ರೂಪಾಯಿ ಅಥವಾ 1000 ರೂಪಾಯಿ ಬಿಲ್ ಕಟ್ತೀವಿ ಪ್ರೇಯರೇ. ಏನ್ರಿ, ಮನೇಲಿ ಫ್ಯಾನ್ ತಿರುಗಬೇಕಂತಂದರೆ ಅದಕ್ಕೆ ಬಿಲ್ ಕಟ್ಟಬೇಕು. ಯಾಕೆಂದ್ರೆ ತಣ್ಣನ ಗಾಳಿ ಬರಬೇಕಲ್ಲ. ಮನೆಯಲ್ಲಿ ಬೆಳಕು ಬೇಕಂತಂದರೆ ಅದಕ್ಕೆ ಬಿಲ್ ಕಟ್ಟಬೇಕು. ಯಾಕೆಂದರೆ ಬೆಳಕು ಬೇಕಲ್ವಾ? ಮತ್ತು ಸೂರ್ಯನು ಉರಿತಾ ಇದ್ದಾನೆ, ಅದಕ್ಕೇನಾದರೂ ಬಿಲ್ ಕಟ್ಟಿದ್ದೀರಾ? ಏನ್ರಿ, ಸೂರ್ಯನು ಸ್ಟ್ರೈಕ್ ಮಾಡಿ ನೀವೆಲ್ಲರೂ ದೇವರಿಗೆ ಬಿಲ್ ಕಟ್ಟಿದರೆ ನಾನು ಉರಿತೀನಿ, ಇಲ್ಲಾಂದರೆ ಉರಿಯೋದಿಲ್ಲ ಅಂತಂದರೆ ಎಲ್ಲರೂ ಏನಾಗ್ತಾರೆ ಹೇಳಿ? ಎಲ್ಲರೂ ಶ್ರೀಮಂತರು, ದೊಡ್ಡ ದೊಡ್ಡ ಶ್ರೀಮಂತರು ಕಟ್ತಾರೆ. ಬಡವರು ಏನಾಗ್ತಾರೆ? ಕಟ್ಟೋದಕ್ಕೆಲ್ಲ ಆಗುತ್ತೆ ಹೇಳಿ? ಕಷ್ಟ ರೀ. ಗಾಳಿ ಕೂಡ ಒಂದು ಸ್ಟ್ರೈಕ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಗಾಳಿ, ನೀವೆಲ್ಲರೂ ನನ್ನ ದೇವರಿಗೆ ಬಿಲ್ ಕಟ್ಟಿದ್ರೇ ನಾನು ಗಾಳಿ ನಿಮಗೆ ಬೀಸ್ತೀನಿ, ಇಲ್ಲಾಂತಂದರೆ ನನ್ನ ಕೆಲಸ ಮುಗಿಸ್ಕೊಳ್ತೀನಿ, ನಾನು ತಣ್ಣಗೆ ಸೈಲೆಂಟಾಗಿದ್ದು ಇರ್ತೀನಿ ಅಂತಂದರೆ ಗಾಳಿ ಆ ಮಾತು ಹೇಳಿದ್ರೆ ಪ್ರಿಯರೇ ಏನು ಮಾಡ್ತೀರಾ? ಆದರೆ ದೇವರು ಅದಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಏನು ಅರ್ಥ ಆಗುತ್ತಾ? ದೇವರು ಗಾಳಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಅದಕ್ಕೆ ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಗಾಳಿ ಬರ್ತಾ ಇದೆ, ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಸೂರ್ಯನು ಉರಿತಾ ಇದ್ದಾನೆ, ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಬೆಳೆ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ತಂದೆಯಾದ ದೇವರ ಮೂಲಕ ಏನ್ರಿ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಡೆಸ್ತಾ ಇದ್ದಾನೆ ಪ್ರಿಯರೇ. ಸೇವೆ ಮಾಡ್ತಾ ಇದೆ. ಹೌದಂತೀರಾ? ದೇವದೂತರು ಸೇವೆ ಮಾಡ್ತಾ ಇದ್ದಾರೆ. ದೇವದೂತರು ಸೇವೆ. ಗಾಳಿ, ತಣ್ಣನ ಗಾಳಿ ಕೊಟ್ಟು ನಿಮಗೆ ಸೇವೆ ಮಾಡ್ತಾ ಇದೆ. ಬಿಸಿಲು, ಒಳ್ಳೆಯ ಒಂದು ಬೆಳಕು ಕೊಟ್ಟು ಸೇವೆ ಮಾಡ್ತಾ ಇದೆ. ಹೌದಲ್ವಾ? ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಸೇವೆ ಮಾಡ್ತಾ ಇದೆ. ಒಂದು ಗಿಡ ಸೇವೆ ಮಾಡ್ತಾ ಇದೆ, ಒಂದು ಮರ ಸೇವೆ ಮಾಡ್ತಾ ಇದೆ, ಎಲ್ಲ ಸೇವೆ ನಿನಗೆ ಮಾಡ್ತಾ ಇದೆ. ಆದರೆ ಇವರೆಲ್ಲರೂ ಯಾರಂತ ನೋಡುವಾಗ ದೇವದೂತರ ಆತ್ಮಗಳು. ದೇವದೂತರ ಆತ್ಮಗಳು ಅಂದರೆ ಎಲ್ಲರಿಗೂ ಸೇವೆ ಮಾಡುವಂಥ ಈ ದೇವದೂತರ ಆತ್ಮಗಳು ಯಾರನ್ನು ಕಾಪಾಡುತ್ತವೆ ಅಂತ ನೋಡುವಾಗ ಈ ಕೋಟ್ಯಾನುಕೋಟಿ ಸುಮಾರು 750 ಕೋಟಿ ಮನುಷ್ಯರಲ್ಲಿ ಭಕ್ತರನ್ನು ಕಾಪಾಡೋದಕ್ಕೆ ಮತ್ತು ಸ್ಪೆಷಲಾಗಿ ದೇವರು ದೂತರನ್ನು ಏರ್ಪಾಟ್ ಮಾಡಿದ್ದಾನೆ. ಮತ್ತು ಸ್ಪೆಷಲಾಗಿ ಏನ್ರಿ ಆಗಾಗ ಒಂದು ಸ್ಪೆಷಲ್ ಬಸ್ಸುಗಳನ್ನು, ಸ್ಪೆಷಲ್ ಟ್ರೈನ್ಗಳನ್ನು, ಸ್ಪೆಷಲ್ ಊಟವನ್ನು ನೋಡ್ತಾ ಇರ್ತೀವಿ ಹೌದಲ್ವ? ಸ್ಪೆಷಲ್ ಬಸ್ಸು, ಸ್ಪೆಷಲ್ ಟ್ರೈನ್ಗಳು, ಸ್ಪೆಷಲ್ ವಿಮಾನಗಳು ನೋಡ್ತೀವ? ಅದೇ ಪ್ರಕಾರ ದೇವರು ತನ್ನ ಭಕ್ತರನ್ನು ಕಾಪಾಡೋದಕ್ಕೆ ಸ್ಪೆಷಲಾಗಿ ದೇವದೂತರನ್ನು ಇಟ್ಟಿದ್ದಾನಂತೆ. ಕಾವಲಿಗಿಟ್ಟು ದಂಡನಿಳಿಸಿ ಅವರನ್ನು ಕಾಪಾಡ್ತಾನೆ. ನೋಡ್ರಿ ಪ್ರಿಯರಾದ ದೇವ್ರ ಮಕ್ಕಳಿಲ್ಲ, ಸುಮಾರು 2004ರಲ್ಲಿ ಸುನಾಮಿ ಬಂತು.
ಸುನಾಮಿ ಬಂದು ಎಷ್ಟು ಲಕ್ಷ ಜನಾಂಗದವರು ಸತ್ತೋದ್ರು? ಸುಮಾರು 2004ರಲ್ಲಿ ಸುನಾಮಿ ಬಂದು ಸುಮಾರು 3 ಲಕ್ಷ ಜನರು ಸತ್ತೋದ್ರು ಪ್ರಿಯರೇ, ನೀರಿನ ಮೂಲಕ. ಕೆಲವರು ಉಳ್ಕೊಂಡ್ರು. ಇವ್ರು ಯಾರ್ಯಾರಂತ ನೋಡುವಾಗ ಪ್ರಿಯರೇ, ಅನೇಕರು ಸತ್ತೋಗುವಾಗ ಕೆಲವರು ಮಾತ್ರ ಭಕ್ತಾದಿಗಳು ಅಲ್ಲಲ್ಲಿ ಕೆಲವರು ಮಾತ್ರ ಉಳ್ಕೊಳ್ತಾ ಇದ್ದಾರೆ. ಯಾಕೆಂದರೆ ದೇವರು ಅವರನ್ನು ಕಾಪಾಡ್ತಾ ಇದ್ದಾನೆ ಪ್ರಿಯರೇ. ದೇವರು ಅವರನ್ನು ಕಾಪಾಡ್ತಾ ಇದ್ದಾನೆ. ಯಾವ ರೀತಿ ಕಾಪಾಡ್ತಾ ಇದ್ದಾನೆ, ಹೇಗೆ ಕಾಪಾಡ್ತಾ ಇದ್ದಾನೆ ಅಂತ ಒಂದು ಸಾರಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಮಾತನ್ನು ನೋಡೋಣ. ಆದಿಕಾಂಡ 19ನೇ ಅಧ್ಯಾಯ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಿಂದ 5 ವಚನವನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರು. 1ನೇ ವಚನದಿಂದ ಯಾರ್ಯಾರು ಬೈಬಲ್ ಓದ್ತೀರಮ್ಮ? ಯಾರ್ಯಾರು ಪ್ರಾರ್ಥನೆಗೆ ಹೋಗ್ತೀರಾ? ಪ್ರಾರ್ಥನೆಗೆ ಹೋಗೋರೆಲ್ಲರೂ ಕೂಡ ಕೈ ಎತ್ತಬೇಕು. ನೀವೆಲ್ಲರೂ ಚರ್ಚಿಗೆ ಹೋಗ್ತೀರಾ? ಏನು ಚರ್ಚಿಗೆ ಹೋಗ್ತೀರಾ? ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೀವೆಲ್ಲರೂ ವಾಕ್ಯವನ್ನು ಕೇಳ್ತಾ ಇದ್ದೀರಾ? ಎಲ್ಲಾದರೂ ಸಭೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಕೈಗಳನ್ನ ನಿಲ್ಲಿಸಿ. ಸಭೆ ಇದ್ದಾಗ ನೀವು ಏನು ಮಾಡ್ತೀರಾ ಹೇಳಿಮ್ಮ? ಬೈಬಲ್ ಓದೋರು ಎಲ್ಲರೂ ಕೂಡ ಬೈಬಲ್ನ ಇಟ್ಕೊಂಡು ಹೋಗಬೇಕು. ಅರ್ಥ ಆಯ್ತಮ್ಮ? ಬೈಬಲ್ ಓದೋರು ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಕೂಡ ಬೈಬಲ್ ಇಟ್ಕೊಂಡು ಪ್ರಾರ್ಥನೆಗೆ ಹೋಗಿ, ಸಭೆಗೆ ಹೋಗಿ, ಅದನ್ನು ನೀವು ಕಲೀರಿ. ಅದೇ ಪ್ರಕಾರ ಎಲ್ಲೇ ಆಗಿರ್ಬೋದು, ಚಿಕ್ಕ ಸಭೆ ಆಗಿರ್ಬೋದು, ದೊಡ್ಡ ಸಭೆ ಆಗಿರ್ಬೋದು, ಚಿಕ್ಕ ಬೋಧಕನು ಬಂದಿರ್ಬೋದು, ದೊಡ್ಡ ಬೋಧಕನು ಬಂದಿರ್ಬೋದು, ನಾವು ಕಲಿಯುವಂಥ ಪಾಠ. ವಾಕ್ಯವನ್ನು ಕಲಿತು ವಾಕ್ಯದ ಪ್ರಕಾರ ನಡಿಬೇಕಾಗಿದೆ. ಇಲ್ಲಿ ನೋಡಿ, ಕ್ರಿಸ್ತ ಪೂರ್ವದಲ್ಲಿ ಸುಮಾರು ವರ್ಷಗಳ ಹಿಂದೆ ಲೋಟನು ಎನ್ನುವಂಥ ಒಬ್ಬ ನೀತಿವಂತನಿದ್ದಾನೆ ಸೊದೋಮ ಗೊಮೋರ ಪಟ್ಟಣದಲ್ಲಿ. ಆ ಸೊದೋಮ ಗೊಮೋರ ಪಟ್ಟಣದಲ್ಲಿ ನೀತಿವಂತನಾಗಿರುವಂಥ ಲೋಟನನ್ನು ನೋಡೋದಕ್ಕೆ ಯಾರು ಬಂದಿದ್ದಾರಂತ ನೋಡುವಾಗ ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಿಂದ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಿಂದ 5 ವಚನ ಓದ್ತೀನಿ ಪ್ರಿಯರೇ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳಿದುಕೊಂಡು ಕಾಲುಗಳನ್ನು ತೊಳೆದುಕೊಳ್ಳಿರಿ. ಯಾರನ್ನ ಕೇಳ್ತಾ ಇದ್ದಾರೆ? ಇಬ್ಬರು ದೇವದೂತರು ಬಂದಿದ್ದಾರೆ ಸೊದೋಮ ಗೊಮೋರ ಪಟ್ಟಣಕ್ಕೆ. ಅಂದರೆ ನಮ್ಮ ಧಾರವಾಡ ಹುಬ್ಬಳ್ಳಿ ಯಾವ ರೀತಿ ಜಂಟ ನಗರಗಳಿದೆ ನೋಡಿ ಪ್ರಿಯರೇ, ಧಾರವಾಡ ಹುಬ್ಬಳ್ಳಿ ನಗರಗಳಿದೆಯಾ? ಅದೇ ಪ್ರಕಾರ ಕ್ರಿಸ್ತ ಪೂರ್ವದಲ್ಲಿ ಸೊದೋಮ ಗೊಮೋರ ಪಟ್ಟಣ ಎನ್ನುವಂಥದ್ದು ಜಂಟ ನಗರಗಳಿವೆ. ಈ ಜಂಟ ನಗರಗಳಲ್ಲಿ ಏನ್ರಿ ಲೋಟನ ಮನೆಗೆ ದೇವದೂತರು ಬರ್ತಾ ಇದ್ದಾರೆ. ಆ ಲೋಟನ ಇರುವಂಥ ಸ್ಥಳಕ್ಕೆ, ಸೊದೋಮ ಗೊಮೋರ ಪಟ್ಟಣಕ್ಕೆ ಇಬ್ಬರು ದೇವದೂತರು ಬಂದಾಗ ಆ ದೇವದೂತರನ್ನು ನೋಡಿ, ಸ್ವಾಮಿಗಳೇ, ಇವತ್ತು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಯಲ್ಲಿ ಊಟ ಮಾಡಿ ನೆಮ್ಮದಿಯಾಗಿ ನೀವು ಊಟ ಮಾಡಿ ರೆಸ್ಟ್ ತೊಗೊಳ್ಳಿ, ನಾಳೆ ಬೆಳಗ್ಗೆ ನಿಮ್ಮ ಪ್ರಯಾಣ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಮನುಷ್ಯರ ಥರ ಕಾಣ್ತಾ ಇದ್ದಾರೆ. ಅವರು ಮನುಷ್ಯರು ಅಂದರೆ ಬಂದಿರೋರು ದೇವದೂತರು ಏನು ಅರ್ಥ ಆಗುತ್ತಾ? ಬಂದಿರೋರು ದೇವದೂತರು, ಅವರು ಮನುಷ್ಯರ ಥರ ಕಾಣ್ತಾ ಇದ್ದಾರೆ. ಅವ್ರನ್ನ ನೋಡಿ ಇವರು ಒಳ್ಳೆ ಭಕ್ತಾದಿಗಳಿರ್ಬೋದು, ಈ ದೇವ್ರ ಭಕ್ತಾದಿಗಳಿರ್ಬೋದು ಅಂತ ಹೇಳಿ ಅವ್ರಿಗೆ ನಮಸ್ಕರಿಸಿ, ಸ್ವಾಮಿಗಳೇ, ಇವತ್ತು ನಮ್ಮ ಮನೆಗೆ ಬನ್ನಿ, ಊಟ ಮಾಡಿಸ್ತೀನಿ, ಮನೆಯಲ್ಲಿ ಒಳ್ಳೆ ಊಟ ಮಾಡಿಸ್ತೀನಿ, ಊಟ ಮಾಡಿ ನೀವು ಇಲ್ಲೇ ರೆಸ್ಟ್ ತೊಗೊಂಡು ಬೆಳಗ್ಗೆ ಹೋಗಿ, ಯಾಕೆಂದರೆ ಈ ಒಂದು ಸೊದೋಮ ಗೊಮೋರ ಪಟ್ಟಣ ಸರಿ ಇಲ್ಲ, ಆದ್ದರಿಂದ ನಮ್ಮ ಮನೆಗೆ ಬನ್ನಿ ಇಳ್ಕೊಳ್ಳಿ ಅಂತಂದು ಅವ್ರನ್ನ ಕೇಳಿಕೊಂಡಿದ್ದಾಗ ಲೋಟನು, ಇವರಿಬ್ಬರು ದೇವದೂತರು ಆ ಲೋಟನ ಮನೆಗೆ ಹೋಗ್ತಾರೆ. ಲೋಟನ ಮನೆಗೆ ಅವರಿಬ್ಬರು ಹೋದ ನಂತರ ಅಲ್ಲಿ ಏನು ನಡೀತಾ ಇದೆಯೋ ಒಂದು ಸಾರಿ ನೀವು ಎಲ್ಲರೂ ಗಮನ ಕೊಟ್ಟು ಕೇಳಬೇಕು. ಏನು ನಡೀತಾ ಇದೆ ಅಂತ ನೋಡುವಾಗ 3ನೇ ವಚನ, ಅವರು ಅವನ ಬಳಿಯಲ್ಲಿ ಇಳ್ಕೊಳ್ಳೋದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಏನು ಗೊತ್ತಾ, ಇಬ್ಬರು ದೇವದೂತರು ಬಂದಿದ್ದಾರೆ. ಆ ದೇವದೂತರ ಲೋಟನ್ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಒಳ್ಳೆ ಊಟ
ಏರ್ಪಾಟ್ ಮಾಡಿದ್ದಾನೆ, ಊಟ ಮಾಡಿದ್ದಾರೆ. ಅವರು ಮಲಗೋದಕ್ಕಿಂತ ಮುಂಚೆ ಊರಿನಲ್ಲಿರುವಂಥ ಎಲ್ಲರೂ ಊರಿನಲ್ಲಿ ಅಂತಂದರೆ ಹಿರಿಯರು, ದೊಡ್ಡವರು, ಮುದುಕರು, ಹುಡುಗರು ಎಲ್ಲರೂ ಬಂದಿದ್ದಾರಂತೆ. ಯಾರ ಮನೆಗೆ? ಲೋಟನ ಮನೆಗೆ ಯಾರು ಬಂದಿದ್ದಾರೆ? ಇಬ್ಬರು ದೇವದೂತರು. ಆ ಇಬ್ಬರು ದೇವದೂತರು ಅಂತ ತಿಳಿಯದೆ ಹೊಸ ಮನುಷ್ಯರು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಲೋಟನ ಮನೆಗೆ ಅವರು ಆ ಒಂದು ಪಟ್ಟಣದಲ್ಲಿರುವಂಥ ಪ್ರಜೆಗಳೆಲ್ಲ ಬಂದು ನುಗ್ಗುತ್ತಾ ಇದ್ದಾರೆ. ಪ್ರೇರೆ ಏನಂತ ಇದ್ದಾರೆ ನೋಡಿ ಪ್ರೇರೆ, ಆ ಪ್ರಜೆಗಳು ಲೋಟನಿಗೆ ಏನು ಹೇಳ್ತಾ ಇದ್ದಾರೆ? ಆ ಪ್ರಜೆಗಳು ಲೋಟನಿಗೆ ಹೇಳುವಂಥ ಮಾತೇನು ನೋಡಿ ಪ್ರಿಯರೇ. 4ನೇ ವಚನ, ಅವರು ಮಲಗೋದಕ್ಕಿಂತ ಮುಂಚೆ ಹುಡುಗರು, ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನೇ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಈ ರಾತ್ರಿ ನಿನ್ನ ಮನೆಗೆ ಬಂದಿದ್ದಾರಲ್ಲ ಅವರೆಲ್ಲಿ? ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕು. ಏನು ಹೇಳ್ತಾ ಇದ್ದಾರಮ್ಮ? ಸೊದೊಮ ಗೊಮೋರ ಪಟ್ಟಣದಲ್ಲಿರುವಂಥ ಪ್ರಜೆಗಳು ಏನು ಹೇಳ್ತಾ ಇದ್ದಾರೆ? ಲೋಟನು ನೀತಿವಂತನು, ಭಕ್ತನು. ಲೋಟನು ದೇವರಂದರೆ ಭಯ ಇದೆ, ದೇವರಂದರೆ ಭಕ್ತಿ ಇದೆ, ದೇವ್ರಿಗೋಸ್ಕರ ಏನಾದರೂ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಎನ್ನುವಂಥ ಒಳ್ಳೆ ಮನಸ್ಸಿದೆ, ನೀತಿವಂತನು. ಆ ನೀತಿವಂತನಾಗಿರುವಂಥ ಲೋಟನ ಮನೆಗೆ ಇಬ್ಬರು ಬಂದಿರುವಾಗ ಆ ಇಬ್ಬರನ್ನು ನೋಡಿ ಆ ಊರಿನಲ್ಲಿರುವಂಥ ಎಲ್ಲ ಪ್ರಜೆಗಳು ಯಾರ್ಯಾರು ಬಂದಿದ್ದಾರೆ ಗೊತ್ತಾ? ಮುದುಕರು, ಹುಡುಗರು, ಯೌವನಸ್ಥರು. ಊರಿನಲ್ಲಿರುವಂಥ ಎಲ್ಲರೂ ಬಂದು ಮನೆಯನ್ನು ತಟ್ಟಿ ಮನೆಯನ್ನು ಹೊಡಿತಾ, ಲೋಟನೇ ನಿನ್ನ ಮನೆಗೆ ಇವತ್ತು ಬಂದಿದ್ದಾರಲ್ಲ ಅವರನ್ನು ಹೊರಗಡೆ ಕರ್ಕೊಂಡು ಬಾ. ಯಾಕೆ? ಏನಾದರೂ ಊಟ ಹಾಕೋದಕ್ಕ? ಇಬ್ಬರು ಹೊಸಬರು ಬಂದಿದ್ದಾರೆ ಊರಿಗೆ, ಅವ್ರಿಗೇನಾದರೂ ಊಟ ಉಪಚಾರ ಮಾಡೋದಕ್ಕ? ಅಲ್ಲ ರೀ. ಯಾಕೆ ಕರೀತಾ ಇದ್ದಾರೆ ಗೊತ್ತಾ? ನಿಮ್ಮ ಮನೆಗೆ ಬಂದಿದ್ದಾರಲ್ವ ಅವರಿಬ್ಬರನ್ನು ಹೊರಗಡೆ ಕರ್ಕೊಂಡು ಬಾ, ಇವತ್ತು ನಮ್ಮೊಡನೆ ಅವರಿಗೆ ಸಂಗಮವಾಗಬೇಕು. ಅವ್ರ ಮೂಲಕ ಸಂಗಮ ಅಂದರೆ ಅವರೊಟ್ಟಿಗೆ ನಾವು ಮಲಗಬೇಕಂತಾರೆ ಪ್ರಿಯರೇ. ಅರ್ಥ ಆಗುತ್ತಾ? ಲೈಂಗಿಕವನ್ನು ನಡೆಸಬೇಕು ಅವರೊಟ್ಟಿಗೆ ನಾವು ಮಲಗಬೇಕು, ನಮ್ಮ ಕೋರಿಕೆಯನ್ನು ತೀರಿಸ್ಕೊಳ್ಬೇಕು. ನಮಗೆ ಕೋರಿಕೆ ಇದೆ, ಕಾಮ ಕೋರಿಕೆ ಇದೆ. ಹೊಸಬ್ರು ಇಬ್ಬರು ಬಂದಿದ್ದಾರೆ, ಅವರು ನಮ್ಮ ಮಧ್ಯಕ್ಕೆ ಕರ್ಕೊಂಡು ಬಾ, ಅವರೊಟ್ಟಿಗೆ ನಮ್ಮ ಕಾಮ ಕೋರಿಕೆಯನ್ನು ತೀರಿಸ್ಕೊಳ್ಬೇಕು ಅಂತಂದು ಹೇಳ್ತಾ ಇದ್ದಾರೆ ಪ್ರೇರೆ. ಆ ಒಂದು ಪಟ್ಟಣದಲ್ಲಿರುವಂಥ ಪ್ರಜೆಗಳು ಬಂದಿರೋರು ಯಾರು ಪ್ರೇರೆ? ದೇವದೂತರು. ಮನುಷ್ಯರ ಆಕಾರವನ್ನು ಧರಿಸ್ಕೊಂಡು ಬಂದಿದ್ದಾರೆ, ಮನುಷ್ಯರ ಥರ ಬಂದಿದ್ದಾರೆ. ಹೊಸ ಮನುಷ್ಯರು ಬಂದರೆ ಊರಿನಲ್ಲಿರುವಂಥ ಪ್ರಜೆಗಳು ಏನು ಮಾಡಬೇಕು? ಏನಪ್ಪ ನಿಮ್ಮದು ಯಾವ ಊರು? ಏನಾದರೂ ಊಟ ಕೊಡಬೇಕಾ? ಇಲ್ಲ ನಿಮ್ಮ ರೆಸ್ಟ್ ಮಾಡ್ತೀರಾ ಅಂತ ಒಳ್ಳೆ ಮಾತನ್ನು ಹೇಳೋದು ಬಿಟ್ಟು, ಒಳ್ಳೆಯದನ್ನು ಕೇಳೋದು ಬಿಟ್ಟು ಎಂಥ ಮಾತನ್ನು ಕೇಳ್ತಾ ಇದ್ದಾರೆ ನೋಡ್ತಿದ್ದೀರಾ? ಆ ಜನರನ್ನು ಹೊರಗಡೆ, ಅವರಿಬ್ಬರನ್ನು ಹೊರಗಡೆ ಕರ್ಕೊಂಡು ಬಾ, ಇವತ್ತು ನಮ್ಮೊಟ್ಟಿಗೆ ಸಂಗಮವಾಗಬೇಕು. ನೋಡಿ, ಅದೇ ಮಾತನ್ನು ಇದೇ ಪ್ರೇಯರ್, ನಾನೇನು ಕಲ್ಪನೆ ಹೇಳ್ತಾ ಇಲ್ಲ. ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರಲ್ಲಿ ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕು. ಅವರೊಟ್ಟಿಗೆ ನಾವು ಕಾಮ ಕೋರಿಕೆಯನ್ನು ತೀರಿಸಿಕೊಳ್ಳಬೇಕು. ಯಾರು? ಪುರುಷರೊಟ್ಟಿಗೆ ಕಾಮ ಕೋರಿಕೆಯನ್ನು ತೀರಿಸ್ಕೊಳ್ತಾರಾ? ಎಂಥ ನೀಚರು ಪ್ರೇಯರೆ. ಈಗಲೂ ಕೂಡ ಪ್ರಪಂಚ ದೇಶದಲ್ಲಿ ದೊಡ್ಡ ದೊಡ್ಡ ದೇಶಗಳೆಂದು ಕರೆಯಲ್ಪಡುತ್ತಿರುವವರಲ್ಲಿ ಅನೇಕರು ನೀಚರಿದ್ದಾರೆ. ಎಂಥ ನೀಚರು? ಪುರುಷರು ಮದುವೆ ಮಾಡಿಕೊಳ್ಳುವಂಥದ್ದು. ಎಂಥ ನೀಚರಿದ್ದಾರೆ ಗೊತ್ತಾ ಪ್ರೇಯರೆ? ಹಳ್ಳಿಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಪ್ರೇಯರೆ ಒಳ್ಳೆ ಸಂಸ್ಕೃತಿ ಇದೆ ರೀ. ಭಯ ಇರುತ್ತೆ, ಭಕ್ತಿ ಇರುತ್ತೆ, ಒಂದು ಅಣ್ಣ ತಮ್ಮಂದಿರು ಎನ್ನುವಂಥ ಒಂದು ನಡವಳಿಕೆಯಿಂದ ಜೀವಿಸುವಂಥದ್ದು ಹಳ್ಳಿ ಪಟ್ಟಣಗಳಲ್ಲಿ ನೋಡ್ತೀವಿ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಯಾರು ಅಣ್ಣನೋ, ಯಾರು ತಮ್ಮನೋ, ಯಾರು ತಂಗಿ, ಯಾರು ಅಕ್ಕಳು ಏನು ತಿಳಿಯುವುದಿಲ್ಲ ಪ್ರಿಯರೇ. ಕಾಮಾಂಧಕರು. ಕಾಮ ಕೋರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೆ ಪುರುಷರು ಕೂಡ ಬೇಕಂತಾರೆ. ಈಗಿನ ಕಾಲದಲ್ಲಿ ಪುರುಷರಲ್ಲ, ಜಂತುಗಳೊಟ್ಟಿಗೆ ಕಾಮ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಮಾನವ ಮೃಗಗಳು. ಕೆಟ್ಟೋಗಿದೆಯಾ? ಒಳ್ಳೆ ರೀತಿ ಇದೆಯಾ? ಕೆಟ್ಟೋಗಿದೆ. ಸೊದೊಮ ಗೊಮೋರ ಪಟ್ಟಣ ಯಾವ ರೀತಿ ಇದೆ ಗೊತ್ತಾ? ಸೊದೊಮ ಗೊಮೋರ ಪಟ್ಟಣ ಏನ್ರಿ, ಭಯಂಕರವಾದಂಥ ಒಂದು ಕಾಮ ಕೋರಿಕೆಯಲ್ಲಿ, ಭಯಂಕರವಾದಂಥ ವ್ಯಾಮೋಹದಲ್ಲಿ, ಭಯಂಕರವಾದಂಥ ಪಾಪದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆ ದೇವದೂತರು ಯಾಕೆ ಬಂದಿದ್ದಾರೆ ಅಂತಂದರೆ, ನೀತಿವಂತನಾದ ಲೋಟನನ್ನು ಕಾಪಾಡಬೇಕು,
ಪಾಪಾತ್ಮರಾಗಿರುವಂಥ ಆ ಸೊದಮ ಗೊಮರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಬೇಕು. ಯಾಕೆ ಬಂದಿದ್ದಾರೆ ಅವರು? ಲೋಟನ ಕಾಲದಲ್ಲಿ, ನೀತಿವಂತನಿರುವಂಥ ಲೋಟನ ಕಾಲದಲ್ಲಿ ಯಾಕೆ ಬಂದಿದ್ದಾರೆ ಸೊದಮ ಗೊಮರ ಪಟ್ಟಣಕ್ಕಂತೂ ನೋಡುವಾಗ ಏನ್ರಿ, ಆ ಸೊದಮ ಗೊಮರ ಪಟ್ಟಣವನ್ನು ನಾಶ ಮಾಡೋದಕ್ಕೆ ದೇವರು ತನ್ನ ದೂತರನ್ನು ಕಳಿಸ್ಕೊಟ್ಟಿದ್ದಾನೆ. ಆ ಸೊದಮ ಗೊಮರ ಪಟ್ಟಣವನ್ನು ಬೆಂಕಿ ಮೂಲಕ, ಆಕಾಶದಿಂದ ಬೆಂಕಿಯನ್ನು ಸುರಿಸಿ, ಇದೆಯಾ ಆ ಮಾತು? ಏನ್ರಿ ಆ ಮಾತು ಇದೆಯಾ ಪ್ರಿಯರೇ? ಈ 19ನೇ ಅಧ್ಯಾಯದಲ್ಲಿ ಆ ಮಾತನ್ನು ನೋಡ್ತಾ ಇದ್ದರೆ ಪ್ರಿಯರೇ, ಎಲ್ಲ ವಚನಗಳನ್ನು ಓದಿದರೆ ನಿಮ್ಗೆ ಅರ್ಥ ಆಗುತ್ತೆ. ಓದಬೇಕು ನೀವು. ಏನು ಮಾಡಿದಾನೆ ಗೊತ್ತಾ? ಏನು ಮಾಡಿದಾನಂತ, ದೇವರು ಏನು ಮಾಡಿದಾನಂತಂದರೆ ಪ್ರಿಯರೇ, ಸೊದಮ ಗೊಮರ ಪಟ್ಟಣವನ್ನು ಬೆಂಕಿ ಗಂಧಕಗಳನ್ನು ಸುರಿಸಿ ಆ ತಂದೆಯಾದ ದೇವರು ಬೆಂಕಿ ಮೂಲಕ ನಾಶ ಮಾಡಿದ್ದಾನೆ, ಬೂದಿ ಮಾಡಿದ್ದಾನೆ, ಊರೇ ಸುಟ್ಟಾಕಿದ್ದಾನೆ ರೀ. ಸುಳ್ಳಂತಿದ್ದೀರಾ? ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಚರಿತ್ರೆ ಅದು. ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಚರಿತ್ರೆ ಅದು. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ಯಾರನ್ನ ಕಾಪಾಡಿದ್ದಾನಂತಂದರೆ ನೀತಿವಂತನಾಗಿರುವಂಥ ಲೋಟನನ್ನು, ಲೋಟನ ಮಕ್ಕಳನ್ನು ಕಾಪಾಡಿದ್ದಾನೆ ಪ್ರಿಯರೇ. ಲೋಟನಿಗೆ ಹೇಳಿದ್ದಾನೆ, ಲೋಟನ್ ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ನೀತಿವಂತನ ಹೆಸರು, ಒಬ್ಬ ಭಕ್ತನ ಹೆಸರು. ಅರ್ಥ ಆಗುತ್ತೆ ರೀ? ಆ ಭಕ್ತನು ನೀತಿವಂತನು. ಆ ಭಕ್ತನಿಗೆ ದೇವದೂತರು ಹೇಳ್ತಾ ಇದ್ದಾರೆ, ಏನು ಗೊತ್ತಾ? ಲೋಟನೇ, ನಿನ್ನ ಮಾತು ಯಾರ್ಯಾರು ಕೇಳ್ತಾ ಇದ್ದಾರೋ ಅವರೆಲ್ಲರನ್ನ ಕರ್ಕೊಂಡು ಹೋಗಿ, ಈ ಊರನ್ನು ಬಿಟ್ಟು ಕರ್ಕೊಂಡು ಹೋಗ್ಬಿಡು, ಈ ಊರನ್ನು ಬಿಟ್ಟು ಕರ್ಕೊಂಡು ಹೋಗು, ದೂರ ಹೋಗು. ಯಾಕೆಂದರೆ ಈ ಸೊದಮ ಗೊಮರ ಪಟ್ಟಣವನ್ನು ನಾಶ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಏನ್ರಿ? ಸೊದಮ ಗೊಮರ ಪಟ್ಟಣವನ್ನು ನಾಶ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಆದ್ದರಿಂದ ಇವ್ರನ್ನ ನೀವು ಕರ್ಕೊಂಡು ಹೋಗ್ಬಿಡು. ಯಾರ್ಯಾರು ಬರ್ತಾರೆ ನಿನ್ನ ಜೊತೆಗೆ, ಯಾರ್ಯಾರು ಬರ್ತಾರೋ ಎಲ್ಲರನ್ನು ಕರ್ಕೊಂಡು ಹೋಗು ಅಂತಂದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಲೋಟನು ತನ್ನ ಇಬ್ಬರ ಕುಮಾರ್ತೆಯರು, ತನ್ನ ಹೆಂಡತಿ, 4 ಜನ ಊರು ಬಿಟ್ಟು ಹೋಗ್ತಾರೆ ಪ್ರಿಯರೇ. ಆ 4 ಜನರಲ್ಲಿ ಲೋಟನ ಹೆಂಡತಿ ಏನು ಮಾಡ್ತಾಳೆ ಗೊತ್ತಾ? ಹಿಂತಿರುಗಿ ನೋಡ್ತಾಳೆ. ದೇವದೂತರು ಏನಂತ ಹೇಳಿರ್ತಾರೆ ಅಂದರೆ, ದೇವರು ನೀವು ಹಿಂತಿರುಗಿ ನೋಡಬಾರ್ದು, ಹಿಂದಕ್ಕೆ ನೋಡಬಾರ್ದು, ನೀವು ಹಿಂದಕ್ಕೆ ನೋಡಬಾರ್ದು, ಹೋಗ್ತಾ ಇರಬೇಕು, ಹೋಗಿ ದೂರಕ್ಕೆ ಹೋಗಿ, ಈ ಪಟ್ಟಣವನ್ನು ಬಿಟ್ಟು ಹೋಗಿ, ಹಿಂದೆ ತಿರುಗಿ ನೋಡಬೇಡಿ, ಹಿಂದೆ ನೋಡಬೇಡಿ ಅಂತ ಹೇಳಿದ್ದಾನೆ ಪ್ರಿಯರೇ ದೇವರು ದೇವದೂತರ ಮೂಲಕ. ಆದರೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? 4 ಜನ ಹೋಗ್ತಾ ಇದ್ದಾರೆ. ಲೋಟನ ಹೆಂಡತಿ ಮಾತ್ರ ಹಿಂದಿರುಗಿ ನೋಡಿ ಉಪ್ಪು ಸ್ತಂಭಳಾಗ್ತಾಳೆ ಪ್ರಿಯರೇ. ಉಪ್ಪು ಕಂಬ. ಅರ್ಥ ಆಗುತ್ತೆ ಪ್ರಿಯರೇ? ಉಪ್ಪು ಕಂಬವಾಗಿ ನಾಶಕ್ಕೆ ಹೋಗ್ತಾಳೆ. ಆ ನಂತರ ದೇವರು ಏನು ಮಾಡ್ತಾನೆ ಗೊತ್ತಾ? ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ಆ ಸೊದಮ ಗೊಮರ ಪಟ್ಟಣವನ್ನು ಬೆಂಕಿ ಮೂಲಕ ನಾಶ ಮಾಡ್ತಾನೆ. ಅಲ್ಲಿ ಯಾರನ್ನು ಕಾಪಾಡ್ತಾನೆ ಗೊತ್ತಾ? ನೀತಿವಂತನಾದ ಲೋಟನ ಮಕ್ಕಳನ್ನು ದೇವರು ಕಾಪಾಡ್ತಾನೆ ಪ್ರಿಯರೇ. ಯಾರಿದ್ದಾರೆ ಕಾಪಾಡೋದಕ್ಕೆ? ದೇವರು ತನ್ನ ದೂತರ ಮೂಲಕ ಅವರನ್ನು ಕಾಪಾಡ್ತಾ ಇದ್ದಾನೆ ದೇವರು. ಏನು ಅರ್ಥ ಆಗುತ್ತಾ? ದೇವರು ತನ್ನ ದೂತರ ಮೂಲಕ ಕಾಪಾಡ್ತಾ ಇದ್ದಾನೆ ಪ್ರಿಯರೇ. ಯಾರನ್ನ ಕಾಪಾಡ್ತಾನೆ ಗೊತ್ತಾ? ನೀತಿವಂತರನ್ನು, ಭಕ್ತರನ್ನು. ಇನ್ನು ಎಂಥ ಭಕ್ತರನ್ನು ಕಾಪಾಡಿದನಂತೂ ನೋಡುವಾಗ, ಭಕ್ತರನ್ನು ಯಾವ ರೀತಿ ಕಾಪಾಡಿದನಂತೂ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ ಏನ್ರಿ, ದಾನಿಯೇಲ್ ಚರಿತ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಈ ದಾನಿಯೇಲ್ ಚರಿತ್ರೆಯಲ್ಲಿ ಪ್ರಿಯರೇ, ದಾನಿಯೇಲ್ ಗ್ರಂಥದಲ್ಲಿ ನೆಬೂಕದ್ನೆಚ್ಚರ್ ಮಹಾರಾಜನು ಇರ್ತಾನೆ. ಅಂದರೆ ದೇಶವನ್ನು ಆಳುವಂಥ ಅರಸನು, ಚಕ್ರವರ್ತಿ, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ಇದ್ದಾನೆ. ಈ ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ಒಂದು ದೊಡ್ಡದೊಂದು ವಿಗ್ರಹವನ್ನು ನಿರ್ಮಾಣ ಮಾಡಿ ಆ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಏನಂತ ಅಪ್ಪಣೆ ಕೊಡ್ತಾನೆ, ಏನಂತ ಆಜ್ಞೆ ಕೊಡ್ತಾನಂತ ನೋಡುವಾಗ, ಆ ಪ್ರಜೆಗಳು ಎಲ್ಲರಿಗೂ ಏನ್ರಿ, ಒಂದು ಸಾರಿ ದಾನಿಯೇಲ್ ಗ್ರಂಥ 3ನೇ ಅಧ್ಯಾಯ 5 ವಚನವನ್ನು ಓದಿ ಪ್ರಿಯರೇ, 1ರಿಂದ 5 ತನಕ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾಯಿದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಹಾವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. ಏನು ಅಪ್ಪಣೆ ಬಂದಿದ್ದಾರೆ?
ಪ್ರಪಂಚ ದೇಶವನ್ನು ಆಳುವಂಥ ನೆಬೂಕದ್ನೆಚ್ಚರ್ ಮಹಾರಾಜನಿದ್ದಾನೆ. ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ. ದೇಶವನ್ನು ಆಳುವವರಿಗೆ ಅರಸರು ಅಂತ ಹೇಳ್ತಾರೆ, ಪ್ರಪಂಚವನ್ನು ಆಳುವವರಿಗೆ ಚಕ್ರವರ್ತಿ ಅಂತಾರೆ. ದೇಶವನ್ನು ಆಳುವವರು ಅರಸರು, ಪ್ರಪಂಚವನ್ನು ಆಳುವವರು ಚಕ್ರವರ್ತಿ. ಏನ್ರಿ, ಕ್ರಿಸ್ತ ಪೂರ್ವದಲ್ಲಿ 4 ಮಹಾ ಸಾಮ್ರಾಜ್ಯಗಳಿವೆ. ಒಂದು ಏನ್ರಿ, ಬಬುಲೋನ್ ಮಹಾ ಸಾಮ್ರಾಜ್ಯ, ಮಾದಿಯ ಪಾರಸಿಕ ಸಾಮ್ರಾಜ್ಯ, ಗ್ರೀಕು ಸಾಮ್ರಾಜ್ಯ, ರೋಮಾ ಸಾಮ್ರಾಜ್ಯ. ಈ 4 ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಏನ್ರಿ, ಬಬುಲೋನ್ ಮಹಾ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಹೆಸರು ನೆಬೂಕದ್ನೆಚ್ಚರ್ ಮಹಾರಾಜನು. ಈ ನೆಬೂಕದ್ನೆಚ್ಚರ್ ಮಹಾರಾಜನು ದೊಡ್ಡದೊಂದು ಪ್ರತಿಮೆ, ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸ್ತಾನೆ. ಈ ಬಂಗಾರದ ಪ್ರತಿಮೆಗೆ ಯಾರು ನಮಸ್ಕಾರ ಮಾಡುವುದಿಲ್ಲವೋ, ಯಾರು ಪೂಜಿಸುವುದಿಲ್ಲವೋ ಅಂಥವರನ್ನು ದಗದಗನೆ ಉರಿಯುವ ಬೆಂಕಿಯೊಳಗೆ ಹಾಕಬೇಕು. ಬೆಂಕಿ ಕೆರೆಯಲ್ಲಿ, ಬೆಂಕಿ ಒಂದು ಕುಣಿಯಲ್ಲಿ ಹಾಕಬೇಕು ಅಂತ ಚಕ್ರವರ್ತಿಯ ಅಪ್ಪಣೆ. ಆವಾಗ ಏನು ಮಾಡ್ತಾರೆ ಅಂದರೆ, ಆ ಒಂದು ಅಪ್ಪಣೆಯನ್ನು ಪಡೆದಿರುವಂಥ ಎಲ್ಲರೂ ಕೂಡ ಗಿರಕ್ಕೆ ನಮಸ್ಕಾರ ಮಾಡ್ತಾರೆ. 3 ಜನ ಮಾತ್ರ ನಮಸ್ಕಾರ ಮಾಡೋದಿಲ್ಲ. ಯಾರವರು? ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ 3 ಜನ ಭಕ್ತಾದಿಗಳು. ಈ 3 ಜನ ಭಕ್ತಾದಿಗಳು ಯಾರು ಕೂಡ ನಮಸ್ಕಾರ ಮಾಡೋದಿಲ್ಲ. ಅವಾಗ ಏನಾಗುತ್ತಂದರೆ, ಚಕ್ರವರ್ತಿ ಈ ಸಂಗತಿ ಗೊತ್ತಾದ ನಂತರ ಆ 3 ಜನನ ಕರೆಸಿ, ಯಾಕ್ರೋ ನಾನು ನಿಂದಿರಿಸಿರುವಂಥ ನನ್ನ ಪ್ರತಿಮೆಗೆ ನೀವು ನಮಸ್ಕಾರ ಮಾಡಲ್ವಾ ಅಂತ ಕೇಳಿದಾಗ ಚಕ್ರವರ್ತಿ ಮುಂದೆ ಇವರೇನು ಮಾತಾಡ್ತಾರೆ ಗೊತ್ತಾ? ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿಯ ಮುಂದೆ ಮಾತಾಡೋಂಥ ಮಾತೆಂಥದ್ದು ಗೊತ್ತಾ? ಅರಸನೇ, ಚಕ್ರವರ್ತಿಯೇ, ನೀವು ನಿಂದಿರಿಸಿರುವಂಥ ಪ್ರತಿಮೆಗೆ ನಮಸ್ಕಾರ ಮಾಡೋದಿಲ್ಲ. ನಾವು ನಮಸ್ಕಾರ ಮಾಡುವಂಥದ್ದು ಯಾರು ಗೊತ್ತಾ? ಪರಮಾತ್ಮನೊಬ್ಬನಿದ್ದಾನೆ. ನಾವು ಆತನಿಗೆ ನಮಸ್ಕಾರ ಮಾಡ್ತೀವಿ, ಆ ತಂದೆಯಾದ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಆ ತಂದೆಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀವಿ. ಆತನಿದ್ದಾನೆ. ನೀವು ನಿಲ್ಲಿಸಿರುವಂಥ ಪ್ರತಿಮೆಗೆ ನಮಸ್ಕಾರ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಯಾಕೆಂದರೆ ದೇವರಿದ್ದಾನೆ, ಆತನಿಗೆ ನಮಸ್ಕಾರ ಮಾಡಬೇಕು, ಆತನನ್ನು ನಾವು ಪೂಜಿಸಬೇಕು. ಮನುಷ್ಯರಿಗಲ್ಲ, ಮನುಷ್ಯರ ಪ್ರತಿಮೆಗಳಿಗಲ್ಲ. ದೇವರಿಗೆ ಪೂಜಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಆರಾಧಿಸಬೇಕು. ಅದು ನಾವು ಮಾಡ್ತಾ ಇದ್ದೀವಿ. ಅಂದಾಗ ಆ ಚಕ್ರವರ್ತಿಗೆ ಬಹು ಕೋಪ ಬರುತ್ತೆ ರೀ. ಬಹು ಕೋಪ ಬಂದಾಗ ಏನು ಮಾಡ್ತಾನೆ ಗೊತ್ತಾ? ಆ ಚಕ್ರವರ್ತಿ ಏನು ಮಾಡ್ತಾ ಇದ್ದಾನಂತ ಒಂದು ಸಾರಿ ನೋಡುವಾಗ 10ನೇ ವಚನ, ಅದರಲ್ಲಿ ತುತ್ತೂರಿ, ಕೋಳಲು, ಕಿನ್ನಾರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾಯಿದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ. ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗಿಸುವ ಆವಿಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದೆಯಲ್ಲ. ನೀನು ಬಾಬೇಲು ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿ ಯೆಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರನ್ನು ಇಡತರಬೇಕೆಂದು ಆಜ್ಞಾಪಿಸಿದನು. ಹಾಗೆ ಅವರನ್ನು ಇಡತರಲು ನೆಬೂಕದ್ನೆಚ್ಚರನು ಅವರಿಗೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರೇ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದು ಮಾಡಿದ್ದೋ? ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೋಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾಯಿದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ. ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು? ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದರು. ಆದರೆ ಅವರು ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿಮಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರು ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ಪ್ರತಿಮೆಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರನ್ನು ಕಟ್ಟಿ ದಗದಗನೆ ಹುರಿಯುವ ಆವಿಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಆ 3 ಜನ ಹೇಳ್ಕೊಂಡು ಬನ್ನಿ.
ಎಳ್ಕೊಂಡು ಬಂದು ಹಗ್ಗದಿಂದ ಕಟ್ಟಿ ಆ ಬೆಂಕಿಯೊಳಗೆ ಹಾಕ್ರಿ, ಇವರನ್ನು ಕಾಪಾಡುವಂಥ ದೇವರು ಎಲ್ಲಿದ್ದಾರೆ ನಾನು ಕೂಡ ನೋಡೇ ಬಿಡ್ತೀನಿ ಅಂತಂದು ಸವಾಲು ಮಾಡ್ತಾನೆ ಪ್ರಿಯರೇ. ಅವ್ರು ಸಿದ್ಧರಾಗ್ತಾರೆ, ನಿಮ್ಮಿದ್ರೆ ಪರವಾಗಿಲ್ಲ, ನಮ್ಮ ದೇವ್ರು ಕಾಪಾಡ್ತಾನೆ, ಆದರೂ ಪರವಾಗಿಲ್ಲ, ಸತ್ತರೂ ಪರವಾಗಿಲ್ಲ, ಸತ್ತೋದ್ರೂ ಪರವಾಗಿಲ್ಲ. ನಾವು ಆ ಪರಮಾತ್ಮನನ್ನು ಪೂಜಿಸಬೇಕಾಗಿದೆ. ನಾವು ಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನನ್ನು ಪೂಜಿಸಬೇಕಾಗಿದೆ. ಅವ್ರನ್ನೇ ನಾವು ಪೂಜಿಸ್ತೀವಿ ಅಂತ, ಅವರನ್ನೇ ನಾವು ಆರಾಧಿಸ್ತೀವಿ ಅಂತಂದು ದೃಢ ಸಂಕಲ್ಪದಿಂದ ಮಾತಾಡಿದ್ರು. ಚಕ್ರವರ್ತಿ ಬೆಂಕಿ ಕುಣಿಯಲ್ಲಿ ಹಾಕಿದ್ರು. ಬೆಂಕಿ ಕುಣಿಯಲ್ಲಿ ಹಾಕಿದ ನಂತರ ಇವು ಮೂವರನ್ನು ಕಾಪಾಡೋದಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ ಪ್ರಿಯರೇ? ಮೂವರನ್ನು ಕಾಪಾಡೋದಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ದೇವದೂತನು ಬಂದು ಅವರನ್ನು ಕಾಪಾಡ್ತಾ ಇದ್ದಾನೆ ಪ್ರಿಯರೇ. ಗೊತ್ತಾ? ಅದೆಲ್ಲ ಓದ್ತಾ ಹೋಗ್ಬೇಕು, ಯಾಕಂದರೆ ಸಮಯ ಜಾಸ್ತಿ ಆಗುತ್ತೆ. ಎಲ್ಲ ವಚನಗಳನ್ನು ಬಿಡಿಸಿ ಹೇಳಬೇಕಾದ್ರೆ ಸಮಯ ಜಾಸ್ತಿ ಆಗುತ್ತೆ. ಎಲ್ಲ ಓದ್ತಾ ಹೋದ್ರೆ ಗೊತ್ತಾಗುತ್ತೆ ಪ್ರಿಯರೇ. ಅವರು ಮೂವರನ್ನ ಕಾಪಾಡೋದಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ದೇವದೂತನು. ದೇವ್ರು ಕಳಿಸ್ಕೊಟ್ಟಿದ್ದಾನೆ, ನನ್ನ ಮಕ್ಕಳನ್ನು ಬೆಂಕಿಯಲ್ಲಿ ಹಾಕ್ತಾ ಇದ್ದಾರೆ, ಹೋಗು ನನ್ನ ಮಕ್ಕಳನ್ನು ಕಾಪಾಡು. ಬೆಂಕಿ ಕುಣಿಯಲ್ಲಿ ಹಾಕಿದ್ರೆ ಬೆಂಕಿ ಅವ್ರಿಗೆ ಏನು ಮಾಡಿಲ್ಲ ರೀ. ಬೆಂಕಿ ಕುಣಿಯಲ್ಲಿ ಹಾಕಿದಾಗ ಬೆಂಕಿ ಇದೆ ನೋಡಿ ಪ್ರಿಯರೇ, ಬೆಂಕಿ ಉರಿಬೇಕು, ಆದರೆ ಉರಿಯುವಂಥ ಗುಣ ಹೊರಟೋಗಿದೆ ರೀ ಇವ್ರು ಮೂವರು ಹಾಕಿದ ತಕ್ಷಣ. ಯಾಕೆ ಹೋಗಿದೆ ಅಂತಂದರೆ ದೇವದೂತನ ಅವರು ಇದ್ದು ಅವರನ್ನು ಕಾಪಾಡ್ತಾ ಇದ್ದಾನೆ. ಯಾರನ್ನು? ನೀತಿವಂತರನ್ನು, ದೇವರ ಮಕ್ಕಳನ್ನು, ದೇವರ ಭಕ್ತಾದಿಗಳನ್ನು ಆ ನೀತಿವಂತರನ್ನು ಕಾಪಾಡ್ತಾ ಇದ್ದಾನೆ ಪ್ರಿಯರೇ. ಆ ನೀತಿವಂತರನ್ನು ದೇವರು ತನ್ನ ದೂತರ ಭದ್ರತೆ ವ್ಯವಸ್ಥೆ ಮೂಲಕ, ಗೊತ್ತಾ? ಅಂದರೆ ದೇವರು ತನ್ನ ಭಕ್ತಾದಿಗಳನ್ನು ಕಾಪಾಡ್ತಾನೆ ಪ್ರಿಯರಾದ ದೇವ್ರ ಮಕ್ಕಳೇ. ತನ್ನ ಭಕ್ತಾದಿಗಳನ್ನು, ನಿಜವಾದ ಭಕ್ತಾದಿಗಳು ಎಲ್ಲಿದ್ದಾರೋ, ನಿಜವಾದ ನೀತಿವಂತರು ಎಲ್ಲಿದ್ದಾರೋ ಅಂಥ ನೀತಿವಂತರನ್ನು ದೇವರು ಖಚಿತವಾಗಿ ಕಾಪಾಡ್ತಾನೆ. ಅದೇ ರೀತಿಯಲ್ಲಿ ದಾನಿಯೇಲನನ್ನು ಕೂಡ ನೋಡುವಾಗ ಪ್ರಿಯರೇ, ಆತನ ಕಾಲದಲ್ಲಿ ಚಕ್ರವರ್ತಿ, ಇನ್ನೊಬ್ಬ ಚಕ್ರವರ್ತಿ ಇರ್ತಾನೆ, ಬೇರೆ ಚಕ್ರವರ್ತಿ. ಆ ಚಕ್ರವರ್ತಿ ಮೂಲಕ ಒಂದು ಆಜ್ಞೆ ಬರುತ್ತೆ ಏನ್ರಿ, ಅಲ್ಲಿರುವಂಥ ಪ್ರಜೆಗಳು, ಅಂದರೆ ಆ ಚಕ್ರವರ್ತಿ ಕೈ ಕೆಳಗಡೆ ಇರುವಂಥ ನಾಯಕರು, ಅಧಿಕಾರಿಗಳು, ಮಂತ್ರಿಗಳಿರ್ತಾರೆ ನೋಡ್ರಿ, ಇವರು ಏನು ಮಾಡ್ತಾರೆ ಅಂದರೆ ದಾನಿಯೇಲನನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾರೆ, ದಾನಿಯೇಲನನ್ನು ಸಾಯಿಸೋದಕ್ಕೆ ಕುತಂತ್ರ ಮಾಡ್ತಾರೆ. ಕುತಂತ್ರ ಮಾಡಿ ಮಂತ್ರಿಗಳು, ಅಧಿಕಾರಿಗಳು ಕುತಂತ್ರ ಮಾಡಿ ಅರಸನ ಬಳಿಗೆ ಹೋಗಿ, ಅರಸನೇ ಕೆಲವು ದಿನಗಳು ನಿನ್ನನ್ನೇ ಆರಾಧಿಸಬೇಕು, ನಿನ್ನನ್ನೇ ಪೂಜಿಸಬೇಕು, ಯಾವ ದೇವರನ್ನು ಆರಾಧಿಸಬಾರ್ದು, ಇದು ನಿಮ್ಮ ಆಜ್ಞೆ ಆಗಬೇಕು, ಇದು ನಿಮ್ಮ ಅಪ್ಪಣೆ ಆಗಬೇಕು ಅಂತ ಮಂತ್ರಿಗಳು, ಅಧಿಕಾರಿಗಳು, ಪ್ರಧಾನರು ಹೋಗಿ ಚಕ್ರವರ್ತಿ ಬಳಿಯಲ್ಲಿ ಹೋದಾಗ ಈ ದೇಶದಲ್ಲೊಂದು ಆಜ್ಞೆ ಉಂಟಾಗಬೇಕು. ಏನದು? ನಿಮ್ಮನ್ನೇ ಪೂಜಿಸಬೇಕು, ನಿಮ್ಮನ್ನೇ ಆರಾಧಿಸಬೇಕು. ನಿಮ್ಮನ್ನು ಬಿಟ್ಟು ಒಂದು ವೇಳೆ ಯಾರನ್ನು ಆರಾಧಿಸಿದರೆ, ಬೇರೆ ದೇವರನ್ನು ಆರಾಧಿಸಿದರೆ ಅಂಥವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು. ಸಿಂಹದ ಗವಿ ಇರುತ್ತೆ ರೀ, ಸಿಂಹಗಳ ಗವಿ. ಒಂದು ವೇಳೆ ರಾಜನಿಗೆ, ಚಕ್ರವರ್ತಿ ವಿರುದ್ಧವಾಗಿ ನಡ್ಕೊಂಡ್ರೆ ಅಂಥವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು ಅನ್ನೋಂಥ ಅಪ್ಪಣೆ ಉಂಟಾಗುತ್ತೆ. ಎಲ್ಲರೂ ಆ ಚಕ್ರವರ್ತಿ ಮಾತಿಗೆ ಬೆಲೆ ಕೊಡ್ತಾರೆ. ಆದರೆ ಒಬ್ಬನು, ಯಾರು? ದಾನಿಯೇಲನು ಎನ್ನುವಂಥ ಭಕ್ತನಿದ್ದಾರೆ. ಈ ದಾನಿಯೇಲನು ಎನ್ನುವಂಥ ಭಕ್ತನೇನು ಮಾಡ್ತಾನಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಅವ್ರ ಮಾತಿಗೆ ಒಳಪಡಲ್ಲ. ಯಾಕೆಂದರೆ ನನಗೆ ದೇವರಿದ್ದಾನೆ, ದೇವರೊಟ್ಟಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಪ್ರತಿದಿನ ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೋ, ಪ್ರತಿದಿನ ಯಾವ ರೀತಿ ದೇವರನ್ನು ಸ್ತುತಿ ಮಾಡ್ತಾ ಇದ್ದಾನೋ ಆ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಇವ್ರು ನೋಡಿ ಆತನನ್ನು ಹಿಡ್ಕೊಂಡು ಹೋಗ್ತಾರೆ ಅರಸನ ಬಳಿಯಲ್ಲಿ, ಚಕ್ರವರ್ತಿ ಬಳಿಯಲ್ಲಿ. ಆ ಚಕ್ರವರ್ತಿಯೇ, ಈತನು ನಿಮ್ಮ ಆಜ್ಞೆಯನ್ನು ಮೀರಿದ ಕಾರಣ ಈತನನ್ನು ಬೆಂಕಿಯ ಕೆರೆಯಲ್ಲಿ ಸಿಂಹದ ಗವಿಯಲ್ಲಿ ಆಗಬೇಕಾಗಿದೆ ಅಂತ ಹೇಳಿದಾಗ ಅವ್ರ ಮಾತಿಗೆ ಒಳಪಟ್ಟು ಮತ್ತು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕ್ತಾರೆ ಪ್ರಿಯರೇ. ಸಿಂಹದ ಗವಿಯಲ್ಲಿ ಹಾಕಿದಾಗ ಯಾರು ಬರ್ತಾರೆ ಗೊತ್ತಾ? ಅಲ್ಲಿ ಕೂಡ ದೇವದೂತರು ಬಂದು ದಾನಿಯೇಲನನ್ನು ಕಾಪಾಡ್ತಾರೆ. ಎಷ್ಟೋ ಸಿಂಹಗಳಿರುತ್ತೆ ಸಿಂಹದ ಗವಿಯಲ್ಲಿ, ಒಂದು ಸಿಂಹ ಅಲ್ಲ, ಅನೇಕ ಸಿಂಹಗಳಿರುತ್ತೆ ಪ್ರಿಯರೇ. ಒಬ್ಬ ಮನುಷ್ಯನನ್ನು ಹಾಕಿದರೆ ಒಂದು ಸಿಂಹ ಏನು ಮಾಡುತ್ತೆ ಹೇಳಿ ಪ್ರಿಯರೇ? ತಿನ್ನಲ್ಲ. ಸಿಂಹಗಳು ಬಂದಾಗ ಪ್ರಿಯರೇ, ಒಂದು 4 ಸಿಂಹಗಳು ಬಂದರೆ ಒಂದು ತಲೆ ಹಿಡಿಯುತ್ತೆ, ಇನ್ನೊಂದು ಕಾಲು ಹಿಡಿಯುತ್ತೆ, ಇನ್ನೊಂದು ಕೈ ಹಿಡಿಯುತ್ತೆ, ಎಲ್ಲ ಪೀಸ್ ಆಗುತ್ತೆ, ಹೌದಲ್ವಾ? ಒಂದೇ ಒಂದು 10 ನಿಮಿಷದಲ್ಲಿ ಮನುಷ್ಯನ ಎಲುಬು ಕೂಡ ಕಾಣಲ್ಲ ಅಲ್ಲಿ.
ಅಂಥ ಒಂದು ಸ್ಥಿತಿ, ಅಂಥ ಗವಿಯಲ್ಲಿ ಹಾಕಿದ್ದಾರೆ. ಯಾರನ್ನ? ದಾನಿಯೇಲನನ್ನು, ದಾನಿಯೇಲನು ಭಕ್ತನು, ನೀತಿವಂತನು, ಅಂಥ ವ್ಯಕ್ತಿಯನ್ನು ಗವಿಯಲ್ಲಿ ಹಾಕಿದ್ದಾರೆ, ಸಿಂಹದ ಗವಿಯಲ್ಲಿ ಹಾಕಿದ್ದಾರೆ. ಆ ಸಿಂಹಗಳು ಒಂದು ಕೂಡ ಆತನನ್ನು ಮುಟ್ಟಿಲ್ಲ ರೀ. ಯಾಕೆ ಗೊತ್ತಾ? ಆ ದಾನಿಯೇಲ್ ಬಳಿಯಲ್ಲಿ ದೇವದೂತನು ಬಂದು ನಿಂತ್ಕೊಂಡಿದ್ದಾನೆ. ದಾನಿಯೇಲ್ ಬಳಿಯಲ್ಲಿ ದೇವದೂತನು. ಆ ಸಿಂಹಗಳು ಎಲ್ಲಿದೆಯೋ ಅಲ್ಲೇ ಇವೆ, ಆತನನ್ನು ಹಾನಿ ಮಾಡಿಲ್ಲ. ಯಾಕೆ? ದೇವರ ಭಕ್ತನು, ನೀತಿವಂತನು. ದಾನಿಯೇಲನು ದೇವರ ಭಕ್ತನು, ನೀತಿವಂತನು. ಆದ್ದರಿಂದ ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ಅವರನ್ನು ಕಾಪಾಡಿದ್ದಾನೆ ಪ್ರಿಯರೇ, ಅವರನ್ನು ರಕ್ಷಿಸಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. ನೋಡಿದ್ರೆ ಆನಂತರ ಆತನು ರಕ್ಷಣೆ ಹೊಂದಿದ ನಂತರ ಪ್ರಿಯರೇ, ಯಾರಾದರೂ ಈತನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನೋಡಿ, ಕಂಪ್ಲೇಂಟ್ ಏನ್ರಿ, ಈತನ ಮೇಲೆ ನಿಂದೆಗಳನ್ನು ಹೊರಿಸಿರ್ತಾರೆ ನೋಡಿ. ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಕರೆಸಿ ಅಂತ ಚಕ್ರವರ್ತಿ ಕರೆಸ್ತಾನೆ. ಕರೆಸಿದಾಗ ಇವರೆಲ್ಲರೂ ಕೂಡ ಈ ದಾನಿಯೇಲನ ಮೇಲೆ ನಿಂದೆಗಳನ್ನು ಹೊರಿಸಿದ್ದಾರೆ. ಈ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿಸೋದಕ್ಕೆ ಪ್ರೇರಣೆ ಉಂಟು ಮಾಡಿದ್ದಾರೆ. ಆದ್ದರಿಂದ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಯಾರ್ಯಾರು ನಿಂದೆಗಳನ್ನು ಹಾಕಿದ್ದಾರೋ ಅವರೆಲ್ಲರನ್ನ ಕೂಡ ಸಿಂಹದ ಗವಿಯಲ್ಲಿ ಹಾಕಿರಂಥ ತಕ್ಷಣ ಏನ್ರಿ, ಚಕ್ರವರ್ತಿ ಮೂಲಕ ಒಂದು ಆಜ್ಞೆ ಬರುತ್ತೆ. ಆ ಸಿಂಹದ ಗವಿಯಲ್ಲಿ ಹಾಕಿದ ತಕ್ಷಣ ಎಲ್ಲರನ್ನ ಒಂದು ಕ್ಷಣದಲ್ಲಿ ಸಿಂಹಗಳು ಬಂದು ಎಲ್ಲರನ್ನ ತಿಂದಾಕ್ಬಿಡ್ತವೆ ಪ್ರಿಯರು, ಎಲ್ಲರನ್ನ. ಯಾಕೆ? ಅವರ ಬಳಿಯಲ್ಲಿ ದೇವದೂತರು ಇಲ್ಲ, ಅವರಲ್ಲಿ ಭಕ್ತಿ ಇಲ್ಲ, ಅವರಲ್ಲಿ ನೀತಿ ಇಲ್ಲ. ನೀತಿ ಇಲ್ಲಲಾರದಂಥ ಅನೀತಿವಂತರನ್ನು ದೇವರು ಏನು ಮಾಡ್ತಾನೆ ಗೊತ್ತಾ? ನಾಶ ಮಾಡ್ತಾನೆ. ನೀತಿವಂತರನ್ನು ಕಾಪಾಡ್ತಾನೆ. ನೀತಿವಂತರನ್ನು ಎಷ್ಟು ಕಾಲ ಆ ಮನುಷ್ಯನಿಗೆ ಕೊಡಲ್ಪಟ್ಟಿದೆಯೋ, ಎಷ್ಟು ವರ್ಷಗಳು ಆ ಮನುಷ್ಯನಿಗೆ ಆಯುಷ್ಕಾಲವು ಕೊಡಲ್ಪಟ್ಟಿದೆಯೋ ಅಲ್ಲಿ ತನಕ ದೇವರು ತನ್ನ ದೂತರನ್ನು ದಂಡಿಳಿಸಿ ಕಾಪಾಡ್ತಾನೆ ಪ್ರಿಯರು. ಅಲ್ಲಿ ತನಕ ನಿಜವಾದ ಭಕ್ತಾದಿಗಳಿದ್ದೀರಾ? ಇದ್ದರೆ ಕಷ್ಟ ಇದ್ರೂ, ಸಮಸ್ಯೆಗಳು ಬಂದ್ರೂ, ಏನೇ ಇರ್ಬೋದು, ಏನೇ ಆತಂಕ ಇರ್ಬೋದು, ಅಪಘಾತಗಳು ಬರ್ಬೋದು, ಅಂಥ ಅಪಘಾತಗಳಲ್ಲಿ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಏನ್ರಿ, ನಿಮ್ಮ ಕಾಲವನ್ನು ಮುಗಿಯೋ ತನಕ ಏನ್ರಿ, ನೀವು ನಿಮ್ಮ ಕಾಲವನ್ನು, ಅಂದರೆ ದೇವರು ಕಾಲವನ್ನು ಕೊಟ್ಟಿದ್ದಾನೆ. ಎಂಥ ಕಾಲವಂತೂ ನೋಡುವಾಗ ಕೀರ್ತನೆ ಗ್ರಂಥ ನೋಡಿ ಪ್ರಿಯರೇ, ಕೀರ್ತನೆ ಗ್ರಂಥ 139ನೇ ಕೀರ್ತನೆ ಗ್ರಂಥ 139ನೇ ಕೀರ್ತನೆ 16ನೇ ವಚನ 16. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅದರ ಎಲ್ಲ ದಿನಗಳು ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಂತೆ. ಅಂದರೆ ನೀವು ಯಾರ ಗರ್ಭದಲ್ಲಿ ಹುಟ್ಟಬೇಕು, ಯಾವ ಕಾಲದಲ್ಲಿ ಹುಟ್ಟಬೇಕು, ನೀವು ಎಷ್ಟು ಕಾಲ ಬದುಕಬೇಕು, ಏನ್ಮ ನೀವು ಎಷ್ಟು ಕಾಲ ಬದುಕಬೇಕು, ಅಂದರೆ ನಿಮಗೆ ಆಯುಷ್ಕಾಲ ಎಷ್ಟು, ನಿಮ್ಮ ಆಯುಷ್ಕಾಲವನ್ನು ದೇವರು ತನ್ನ ಗ್ರಂಥದಲ್ಲಿ ಬರ್ಕೊಂಡಿದ್ದಾನಂತೆ. ಆ ಆಯುಷ್ಕಾಲ ಮುಗಿಯುವ ತನಕ ದೇವರು ಯಾರನ್ನ ಕಾಪಾಡ್ತಾನಂತ ನೋಡುವಾಗ ಭಕ್ತರನ್ನು, ನೀತಿವಂತರನ್ನು ಕಾಪಾಡ್ತಾನೆ ಭೂಮಿಯ ಮೇಲೆ. ಒಂದು ವೇಳೆ ನೀತಿ ಇಲ್ಲ, ಅನೀತಿ ಇದೆ ಅಂತ ತಿಳ್ಕೊಡ್ರಿ. ನೀತಿ ಇಲ್ಲ, ಅನೀತಿ, ಅಧರ್ಮ, ಅನ್ಯಾಯ, ಅಕ್ರಮ ನಡೀತಾ ಇದೆ ಅಂತ ತಿಳ್ಕೊಡ್ರಿ. ಅಂಥವ್ರನ್ನ ದೇವ್ರೇನು ಮಾಡ್ತಾನೆ? ಅಂಥವರನ್ನು ದೇವ್ರು ಏನು ಮಾಡ್ತಾ ಇದ್ದಾನೋ, ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನವನ್ನು ನೋಡಿ ಪ್ರಿಯರೇ. ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನ ಯಾರಾದರೂ ಓದಿ ಪ್ರಿಯರೇ. ಯೆಹೋವನ ರೋಷವೆಂಬ ಬಿರುಗಾಳಿಯು, ಸುಂಟರ ಗಾಳಿಯು ಹೊರಟಿದೆ. ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟ ಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ. ಎಂಥ ಮಾತು ಪ್ರಿಯರೇ! ಯೆಹೋವನ ರೋಷವೆಂಬ ಬಿರುಗಾಳಿ, ಯೆಹೋವನ ರೋಷವೆಂಬ ಬಿರುಗಾಳಿ ಬರ್ತಾ ಇದೆಯಾ? ಬಿರುಗಾಳಿ, ಸುಂಟರ ಗಾಳಿ, ಯಾವುದು ಸುಂಟರ ಗಾಳಿ, ಅನೇಕ ಗಾಳಿಗಳನ್ನು ನಾವು ನೋಡ್ತಾ ಇರ್ತೀವಿ. ತಂಪಾದ ಗಾಳಿ, ಒಳ್ಳೆಯ ಗಾಳಿ ಅಂತೀವಲ್ಲ, ಒಳ್ಳೆ ಗಾಳಿ,
ತಂಪಾದ ಗಾಳಿ ಕೇಳ್ತೀವ, ಇನ್ನು ಗಾಳಿಯಲ್ಲಿ ಬಿಸಿ ಗಾಳಿ, ಸುಂಟರ ಗಾಳಿ ಏನಮ್ಮ ಕೇಳಿದ್ದೀರಾ ಕೇಳಿಲ್ವಾ? ಏನ್ರಿ ಸುಂಟರ ಗಾಳಿ ಇದೆ ಅಂತ ಪ್ರೇರೆ ಅದೇ ಹೇಳ್ತಾ ಇದ್ದಾನೆ. ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ತನ್ನ ರೋಷವು ಹಿಂತಿರುಗದು. ದೇವರಿಗೆ ರೋಷ ಬಂದರೆ, ದೇವರಿಗೆ ಕೋಪ ಬಂದರೆ ಯಾರಿಗೆ ಅಪ್ಪಣೆ ಕೊಡ್ತಾನೆ ಗೊತ್ತೇ? ಗಾಳಿಗೆ. ದೇವರಿಗೆ ಕೋಪ ಬಂದರೆ ಯಾರಿಗೆ ಅಪ್ಪಣೆ ಕೊಡ್ತಾನೆ ಗೊತ್ತೇ? ಅಂತರಿಕ್ಷದಲ್ಲಿ ಸೂರ್ಯನಿಗೆ. ದೇವರಿಗೆ ಕೋಪ ಬಂದರೆ ಅಪ್ಪಣೆ ಯಾರು ಕೊಡ್ತಾನೆ ಗೊತ್ತಾ? ಸಮುದ್ರದಲ್ಲಿ ನೀರಿಗೆ ಅಪ್ಪಣೆ ಕೊಟ್ಟಾಗ ಏನಾಗುತ್ತೆ ಗೊತ್ತಾ? ಪ್ರಚಂಡವಾದಂಥ ಮಳೆ, ಪ್ರಚಂಡವಾದಂಥ ಜಲಪ್ರಳಯ. ಅಲ್ಲೆಲ್ಲಿ ಬರ್ತಾ ಇಲ್ವಾ ಅಮ್ಮ? ನೋಡ್ತಾ ಇದ್ದೀರಾ? ಟಿ ವಿ ವಾರ್ತೆಗಳಲ್ಲಿ ಅಲ್ಲೆಲ್ಲಿ ವಾರ್ತೆಗಳನ್ನು ನೋಡ್ತಾ ಇಲ್ವಾ? ನೋಡ್ತಾ ಇದ್ದೀವಿ. ಅಲ್ಲೆಲ್ಲಿ ಮಳೆ ಮೂಲಕ ನಾಶವಾದವರು ಇದ್ದಾರಾ? ಚಂಡಮಾರುತಗಳ ಮೂಲಕ, ಅನೇಕ ಅಪಘಾತಗಳ ಮೂಲಕ ನಾಶವಾದವರು ಇದ್ದಾರಾ ಇಲ್ವಾ ಹೇಳಿ? ಇದ್ದಾರೆ. ಪ್ರಪಂಚದಲ್ಲಿ ಪ್ರತಿ ದೇಶದಲ್ಲಿ ನಡೀತಾ ಇದೆ. ಯಾಕೆ ಗೊತ್ತಾ? ದುಷ್ಟರು ಬೆಳೀತಾ ಇದ್ದಾರೆ. ದುಷ್ಟರು, ಭಕ್ತಿ ಇಲ್ಲ ರೀ, ನೀತಿ ಇಲ್ಲ ರೀ, ಭಯ ಇಲ್ಲ ರೀ, ದೇವರನ್ನು ಏನ್ರಿ ನಿಜವಾಗ್ಲೂ ಸ್ತುತಿಸುವಂಥ ಭಕ್ತರು ಕಾಣ್ತಾ ಇಲ್ಲ ರೀ. ಅನೀತಿವಂತರು, ದುಷ್ಟರು, ದ್ರೋಹಿಗಳು ಪ್ರಪಂಚ ದೇಶದಲ್ಲಿ ತುಳುಕ್ತಾ ಇದ್ದಾರೆ. ಅದಕ್ಕೆ ಅಲ್ಲಲ್ಲಿ ಭೂಕಂಪಗಳು, ಸುನಾಮಿಗಳು, ಚಂಡಮಾರುತಗಳು, ಅನೇಕ ಅಪಘಾತಗಳಿಂದ ಪ್ರಪಂಚ ದೇಶದಲ್ಲಿರುವಂಥ ಮನುಷ್ಯರನ್ನು ಅಲ್ಲಲ್ಲಿ ಸಾಯಿಸ್ತಾ ಇದ್ದಾನೆ ದೇವರು. ಯಾರನ್ನ ಕಾಪಾಡ್ತಾ ಇದ್ದಾನಂತೂ ನೋಡುವಾಗ ನೀತಿವಂತರನ್ನು, ಭಕ್ತರು ನೀವು ನಿಜವಾಗ್ಲೂ ಭಕ್ತರಾಗಿದ್ದೀರಾ? ಖಚಿತವಾಗಿ ನಿಮ್ಮನ್ನು ಕಾಪಾಡ್ತಾನೆ. ಖಚಿತವಾಗಿ ದೇವರು ನಿಮ್ಮನ್ನು ಕಾಪಾಡ್ತಾನೆ. ದೇವರನ್ನ ನಂಬಿಕೊಂಡಿದ್ದೀರಾ? ದೇವರನ್ನು ಆರಾಧಿಸ್ತಿದ್ದೀರಾ? ದೇವರನ್ನ ನಂಬಿ ಪ್ರಾರ್ಥನೆಯಲ್ಲಿ ಇದ್ದೀರಾ? ಭಕ್ತಿಯಲ್ಲಿ ಇದ್ದೀರಾ? ಖಚಿತವಾಗಿ ಭಕ್ತಿಯಲ್ಲಿ ಇದ್ದರೆ, ನ್ಯಾಯವಾಗಿದ್ದರೆ ಖಚಿತವಾಗಿ ದೇವರು ನಿಮ್ಮನ್ನು ಕಾಪಾಡ್ತಾನೆ ಪ್ರಿಯರೇ. ಒಂದು ವೇಳೆ ತಾಯಿ ಮರ್ತಾಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ. ದೇವರು ಹೇಳಿದ ಮಾತು. ಒಂದು ವೇಳೆ ಎತ್ತ ತಾಯಿ ಮರ್ತಾಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ, ನಾನು ನಿಮ್ಮನ್ನು ಕಾಪಾಡ್ತೀನಿ. ಯಾವಾಗ? ನಿಮಗೆ ಆಯುಷ್ಕಾಲ ಕೊಟ್ಟಿದ್ದೀನಿ, ಆಯುಷ್ಕಾಲ ಬರೋ ತನಕ. ಆ ನಂತರ ಸತ್ತೋದ ನಂತರ ನಾನು ನಿಮಗೆ ಪರಲೋಕವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ ಪ್ರಿಯರೇ. ಪರಲೋಕವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರಾ, ಎಷ್ಟೋ ಮಂದಿ ಅಧಿಕಾರಿಗಳಿಗೆ, ಎಷ್ಟೋ ಮಂದಿ ಗನ್ಮ್ಯಾನ್ಗಳಿರ್ತಾರೆ ಏನ್ರಿ? ಇನ್ಯಾರಿರ್ತಾರೆ ಪ್ರಿಯರೇ? ಅವ್ರನ್ನ ಕಾಪಾಡೋದಕ್ಕೆ ಭದ್ರತೆ ವ್ಯವಸ್ಥೆ ಇರುತ್ತೆ ಪ್ರಿಯರೇ. ಅವರನ್ನು ಕಾಪಾಡೋದಕ್ಕೆ ಭದ್ರತೆ ವ್ಯವಸ್ಥೆ, ದೇಶವನ್ನು ಕಾಪಾಡೋದಕ್ಕೆ ಮಿಲಿಟರಿ ವ್ಯವಸ್ಥೆ, ಪ್ರಪಂಚವನ್ನು ಕಾಪಾಡೋದಕ್ಕೆ ಇನ್ನೂ ಎಷ್ಟೋ ವ್ಯವಸ್ಥೆಗಳಿದೆ ಪ್ರಿಯರೇ. ಎಷ್ಟು ವ್ಯವಸ್ಥೆಗಳು ಇದ್ರೂ ದೇವರಿಗೆ ಕೋಪ ಬಂದರೆ ಏನ್ರಿ? ಪ್ರಕೃತಿ ಮೂಲಕ ನಾಶ ಮಾಡ್ತಾನೆ. ಪ್ರಕೃತಿ ಮೂಲಕ ನಾಶ ಮಾಡಿದಾಗ ಯಾರು ಕೂಡ ಕಾಪಾಡೋದಕ್ಕೆ ಸಾಧ್ಯನಿಲ್ಲ. ನೀನು ಮಂತ್ರಿನಾ, ನೀನು ಅಧಿಕಾರಿಯಲ್ಲಿ ಇದ್ದೀಯಾ, ನೀನು ಉನ್ನತ ಸ್ಥಾನದಲ್ಲಿ ಇದ್ದೀಯಾ, ಯಾವ ಸ್ಥಾನದಲ್ಲಿ ಇದ್ದರೂ ಕೂಡ ನಿನ್ನನ್ನು ಕಾಪಾಡುವಂಥ ನಾದನು ಒಬ್ಬರು ಇಲ್ಲ. ನೀನು ರಕ್ಷಣೆ ಹೊಂದಬೇಕು, ನೀನು ಕಾಪಾಡಲ್ಪಡಬೇಕು ಅಂದುಕೊಂಡ್ರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ಆ ತಂದೆಯಾದ ದೇವರನ್ನು ನಂಬಬೇಕಂತೆ, ಆ ದೇವರ ಮಾರ್ಗದಲ್ಲಿ ನಡಿಬೇಕಂತೆ, ದೇವರ ಮಾರ್ಗದಲ್ಲಿ ನಡೆದು ಭಯದಿಂದ ಭಕ್ತಿಯಿಂದ ಜೀವಿಸಬೇಕಂತೆ. ಒಂದು ವೇಳೆ ದೇವರನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು, ದುಷ್ಕೃತ್ಯಗಳನ್ನು, ಅಧರ್ಮವನ್ನು ಮಾಡಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮನ್ನು ಕಾಪಾಡುವಂಥ ನಾಯಕರು ಯಾರಿಲ್ಲ ರೀ. ನಾವು ರಕ್ಷಣೆ ಹೊಂದಬೇಕಾ? ನಾವು ಕಾಪಾಡಲ್ಪಡಬೇಕಾ? ದೇವರು ನಿಮ್ಮನ್ನು ಕಾಪಾಡಬೇಕಾ? ಆಗಿದ್ದರೆ ಮಾರ್ಗ ಒಂದೇ, ಭಕ್ತಿ ಮಾರ್ಗ, ನೀತಿ ಮಾರ್ಗ. ಭಕ್ತಿಯಲ್ಲಿ ಏನಿದೆ? ಎಲ್ಲರನ್ನ ಪ್ರೀತಿಸುವಂಥದ್ದು, ಎಲ್ಲರನ್ನ ಕಾಪಾಡುವಂಥದ್ದು, ಎಲ್ಲರಿಗೂ ಒಳ್ಳೇದು ಮಾಡುವಂಥದ್ದು ಭಕ್ತಿಯಲ್ಲಿ. ಈ ಭಕ್ತಿ ಮಾರ್ಗದಲ್ಲಿ ನಡಿಬೇಕಂತೆ. ಈ ಭಕ್ತಿ ಮಾರ್ಗದಲ್ಲಿ ಯಾರು ನಡೀತಾರೋ, ಭಕ್ತಿ ಮಾರ್ಗದಲ್ಲಿ ಯಾರು ನೀತಿವಂತರಾಗಿ ಜೀವಿಸ್ತಾರೋ ಅಂಥವರನ್ನು ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾನೆ. ಯಾರೇ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಆ ಭಕ್ತಿ ಕೂಡ ದೇವರು ಮೆಚ್ಚಬೇಕು. ಡೂಪ್ಲಿಕೇಟ್ ಭಕ್ತಿ ಇದ್ದರೆ ಒಪ್ಪಲ್ಲ ದೇವರು. ಡೂಪ್ಲಿಕೇಟ್ ಭಕ್ತಿ ಇದ್ದವರು, ನಟನೆ, ವೇಷಧಾರಣೆ ಇದ್ದಾರೆ, ಅಂಥವರನ್ನು ಒಪ್ಪೋದಿಲ್ಲ. ಕಪಟಿಗಳ ಥರ ಇರ್ತಾರೆ, ಅಂಥವ್ರನ್ನ ದೇವರು ಒಪ್ಪೋದಿಲ್ಲ. ಕಪಟಿಗಳನ್ನು ದೇವರು ಒಪ್ಪೋದಿಲ್ಲ. ನಿಜವಾದ ಭಕ್ತಿ ಇರಬೇಕು, ನ್ಯಾಯವಾದ ಭಕ್ತಿ ಇರಬೇಕು. ನಿಮ್ಮ ಭಕ್ತಿಯಲ್ಲಿ ನ್ಯಾಯ ಇರಬೇಕು, ನಿಮ್ಮ ಭಕ್ತಿಯಲ್ಲಿ ನ್ಯಾಯ ಕಾಣಬೇಕು. ಕಪಟ ಇದೆಯಾ ನಿಮ್ಮ ಭಕ್ತಿಯಲ್ಲಿ? ವೇಷಧಾರಣೆ ಇದೆಯಾ ನಿಮ್ಮ ಭಕ್ತಿಯಲ್ಲಿ? ಕಪಟ ಇದೆಯಾ ನಿಮ್ಮ ಭಕ್ತಿಯಲ್ಲಿ? ನಟನೆ ಇದೆಯಾ ಅಂತ ಇದ್ದರೆ, ಒಂದು ವೇಳೆ ಆ ರೀತಿ ಇದ್ದರೆ ದೇವರು ನಮ್ಮನ್ನು ಕಾಪಾಡಲ್ಲ. ನಾವು ರಕ್ಷಣೆ ಹೊಂದಬೇಕು, ಕಾಪಾಡಲ್ಪಡಬೇಕಂದ್ರೆ ಪ್ರಿಯರೇ ಏನು ಮಾಡಬೇಕು? ಏನು ಮಾಡಬೇಕು ಹೇಳಿಮ್ಮ? ನಿಜವಾದ ಭಕ್ತಿಯಲ್ಲಿ ಜೀವಿಸಬೇಕು. ಭಕ್ತಿಯಲ್ಲಿದ್ದರೆ ಯಾರಿರ್ತಾರೆ ಹೇಳಿಮ್ಮ?
ನಾವು ನಿಜವಾಗ್ಲೂ ಭಕ್ತಿಯಲ್ಲಿ ನಡ್ಕೊಂಡ್ರೆ ಯಾರು ನಮ್ಮ ಜೊತೆಲೇ ಇರ್ತಾರೆ ಹೇಳಿ? ದೇವದೂತರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಕಾಪಾಡ್ತಾರಾ? ಕಾಪಾಡ್ತಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿದ್ರ? ನೀತಿವಂತರನ್ನು ಕಾಪಾಡೋದಕ್ಕಿದ್ದಾರಾ ಇಲ್ವಾ? ಇದ್ದಾರೆ. ಇವಾಗ ನಾವು ಕೂಡ ನೀತಿವಂತರಾಗಿದ್ದೀವಾ? ನಿಜವಾಗ್ಲೂ ನೀತಿವಂತರಾಗಿದ್ದರೆ, ಭಕ್ತಿ ಇದ್ದರೆ ಖಚಿತವಾಗಿ ಆಟಂಕಗಳು, ಅಪಘಾತಗಳು ಏನೇ ಬಂದರೂ ಎಷ್ಟು ಕಾಲವನ್ನು ಕೊಡಲ್ಪಟ್ಟಿದೆ ಅಷ್ಟು ಕಾಲ ತನಕ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಆ ನಂತರ ಬಂದ್ಬಿಡಂತ ಕರೀತಾನೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮಲ್ಲಿರುವಂಥದ್ದು ಭಕ್ತಿ ನಿಜವಾದ ಭಕ್ತಿನ, ಅಥವಾ ನಮ್ಮಲ್ಲಿರುವಂಥ ಭಕ್ತಿ ಅಪನಂಬಿಕೆಯಲ್ಲಿದ್ದೀವಾ, ಮೂಢಭಕ್ತಿಯಲ್ಲಿದ್ದೀವಾ, ಸರಿಯಾದ ನಂಬಿಕೆಯಲ್ಲಿ ಇಲ್ವಾ ಅನ್ನೋದನ್ನು ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಏನ್ರಿ, ಎಲ್ಲರೂ ನಿಜವಾಗ್ಲೂ ಭಕ್ತಿಯಾಗಿ ನಡೆಯೋಣಮ್ಮ. ಯಾಕೆಂದರೆ ದೇವರು ನಮ್ಮೊಟ್ಟಿಗಿದ್ದು ಕಾಪಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ನಾವು ರಕ್ಷಣೆ ಹೊಂದಬೇಕಂದ್ರೆ ದೇವರು ತನ್ನ ದೂತರ ಮೂಲಕ ನಮ್ಮನ್ನು ಕಾಪಾಡ್ತಾನೆ. ನಿನ್ನನ್ನು ನನ್ನನ್ನು ಕಾಪಾಡಬೇಕಾದರೆ ಒಂದೇ ಮಾರ್ಗ, ಅದು ನೀತಿ ಮಾರ್ಗ, ದೇವರ ಮಾರ್ಗ, ಭಕ್ತಿ ಮಾರ್ಗ. ಆ ಭಕ್ತಿ ಇಲ್ಲದೆ ಹೋದರೆ ನಿನ್ನನ್ನು ಕಾಪಾಡುವಂಥ ಶಕ್ತಿವಂತರು ಯಾರೂ ಇಲ್ಲ. ಅರ್ಥ ಆಗುತ್ತಮ್ಮ? ನಿಮ್ಮ ಮನೆಯಲ್ಲಿ ದುಡ್ಡಿರ್ಬೋದು, ಕೋಟ್ಯಾನುಗಟ್ಟಲೆ ರೊಕ್ಕ ಹಣ ಇದೆಯಾ? ಬೆಳ್ಳಿ ಬಂಗಾರ ಇದೆಯಾ? ಇರ್ಬೋದು, ಇರ್ಬೋದು, ಇಲ್ಲದ್ರೆ ಇಲ್ಲ. ಇದ್ದವ್ರಿಗೆ ಹೇಳ್ತೀನಿ, ಕೋಟ್ಯಾನುಕೋಟಿ ರೊಕ್ಕ ಗಳಿಸಿದವರಿದ್ದಾರೆ, ದುಡ್ಡು ಸಂಪಾದನೆ, ಅವರನ್ನು ಕೂಡ ಆ ದುಡ್ಡು ಕಾಪಾಡೋದಿಲ್ಲ ರೀ. ಏನ್ರಿ, ತಮಿಳ್ನಾಡು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಜಯಲಲಿತಾರವರು ಪ್ರಾಣ ಹೋಯ್ತು, ಕಾಪಾಡಿದ್ರ? ಎಷ್ಟೋ ಮಂದಿ ಇದ್ದಾರೆ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಎಷ್ಟೋ ಮಂದಿ ಕೋಟ್ಯಾಧೀಶರಿದ್ದಾರೆ. ಆ್ಯಕ್ಸಿಡೆಂಟ್ಗಳ ಮೂಲಕ, ಅಪಘಾತಗಳ ಮೂಲಕ ಸತ್ತೋಗ್ತಾ ಇದ್ದಾರೆ. ಕಾಪಾಡ್ತಾ ಇದ್ದಾರೆ? ಯಾರಾದರೂ ರಕ್ಷಣೆ ಹೊಂದ್ತಾ ಇದ್ದಾರಾ? ಇಲ್ಲ. ಆದರೆ ರಕ್ಷಣೆ ಯಾರು ಅಂತಾರೆ ಗೊತ್ತಾ? ರಕ್ಷಣೆ ದೇವರ ಮಕ್ಕಳಾಗಿರುವಂಥ ನಾವು ಅಂತೀವಿ. ನಿಜವಾಗ್ಲೂ ದೇವರನ್ನು ನಂಬಿದವರು, ಭಕ್ತಿಯಲ್ಲಿದ್ದವರು, ಅವರು ಮಾತ್ರ ರಕ್ಷಣೆ ಹೊಂದ್ತಾರೆ ಪ್ರಿಯರೇ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ. ನಿಮ್ಮ ಜೊತೆಗೆ ದೇವರನ್ನು ನಂಬಿದರೆ ನಿಮ್ಮ ಹಿಂದೆ ಯಾರಿರ್ತಾರೆ ಗೊತ್ತಾ? ನಿಮ್ಮ ಹಿಂದೆ ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ನಿಮ್ಮನ್ನು ಕಾಪಾಡ್ತಾನೆ. ಆ ನಂಬಿಕೆ ಇದೆಯಾ? ಆ ನಂಬಿಕೆ ಎಲ್ಲಿ ತನಕ ಇರಬೇಕು? ಆ ನಂಬಿಕೆ ಪ್ರಾಣ ಇರುವ ತನಕ ಆ ನಂಬಿಕೆ ಮೇಲೆ ಹೋಗಬೇಕು. ಒಂದು ವೇಳೆ ಸತ್ತೋದ್ರೆ ದೇವದೂತರು ಬಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸ್ವರ್ಗವನ್ನು ಪಡ್ಕೋಬೇಕಂದ್ರೆ ಖಚಿತವಾಗಿ ಭಯ ಭಕ್ತಿಯಿಂದ ನಡಿಬೇಕು. ಓಕೆನಾ? ಎಲ್ಲರೂ ತಲೆಬಾಗ್ಸರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಳ್ಳಿಮ್ಮ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಉಳಿದಿರುವಂಥ ಕಾರ್ಯಕ್ರಮವನ್ನು ದೈವ ಸೇವಕರು ನಡೆಸ್ಕೊಡ್ತಾರೆ. ಪ್ರೇಯರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ. ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ ಎನ್ನುವಂಥ ವಾಕ್ಯಗಳನ್ನು, ನಿಮ್ಮ ಮಾತುಗಳನ್ನು ಇದ್ದ ಹಾಗೆ ಹೇಳಿದ್ದೀನಿ ತಂದೆ. ಎಲ್ಲರೂ ನೀತಿವಂತರಾಗಿ ಭಕ್ತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಈ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರನ್ನ ಕಾಪಾಡಿ, ಪ್ರತಿಯೊಂದು ಕುಟುಂಬಕ್ಕೆ ಸಮಾಧಾನವನ್ನು ಅನುಗ್ರಹಿಸಿ. ಅದೇ ರೀತಿಯಲ್ಲಿ ಸಂಜೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಯಲ್ಲಿದ್ದು ನಡೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.